ಆಗಿದೆ. ನಮಸ್ತೆ. ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ನಮ್ಮ ದ್ವಿತೀಯ PUC ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ನಿಗದಿಪಡಿಸಿರುವಂಥ ಎರಡನೇ ಅತ್ಯಂತ ಪ್ರಮುಖವಾದಂಥ ಘಟಕ ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಅನುಭೋಗಿಯ ವರ್ತನೆಯ ಸಿದ್ಧಾಂತ ಇದನ್ನು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಎಂಬುದಾಗಿ ಕೂಡ ಕರೀತಾರೆ. ಈ ಅನುಭೋಗಿಯ ವರ್ತನಾ ಸಿದ್ಧಾಂತ ಈ ಘಟಕದಲ್ಲಿ ನಿಮಗೆ ಈಗಾಗಲೇ ಪ್ರಥಮ PUC ಓದಿದಾಗೆ ಪ್ರಮುಖ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿದ್ದಿಲ್ಲ. ಯಾವುದೇ ಹೇಳಿ? ಪ್ರಮುಖ ಆರ್ಥಿಕ ಚಟುವಟಿಕೆಗಳು ಉತ್ಪಾದನೆ, ಅನುಭೋಗ, ವಿನಿಮಯ ಮತ್ತು ವಿತರಣೆ. ಇವು ಪ್ರಮುಖ 4 ಆರ್ಥಿಕ ಚಟುವಟಿಕೆಗಳು. ಈ ಪ್ರಮುಖ 4 ಆರ್ಥಿಕ ಚಟುವಟಿಕೆಗಳಲ್ಲಿ ಅತ್ಯಂತ ಪ್ರಮುಖವಾದ ಚಟುವಟಿಕೆಯಾದಂಥ ಅನುಭೋಗ ಎಂಬ ಆರ್ಥಿಕ ಚಟುವಟಿಕೆಯನ್ನು ಪ್ರಮುಖವಾಗಿ ಈ ಒಂದು ಘಟಕದಲ್ಲಿ ಅಧ್ಯಯನ ಮಾಡಲಾಗ್ತದೆ. ಈ ಅನುಭೋಗ ಅಂದ್ರೇನು? ಅನುಭೋಗದ ಅರ್ಥ, ಈ ಅನುಭೋಗ ಎಂಬ ಪ್ರಕ್ರಿಯೆ ತರುವಂಥ ಅನುಭೋಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ಏನು, ಈ ಅನುಭೋಗಿಯ ಮೂಲ ಉದ್ದೇಶ ಏನು, ಈ ಉದ್ದೇಶವನ್ನು ಇಟ್ಟುಕೊಂಡು ಪ್ರಮುಖವಾಗಿ ಹಲವಾರು ರೀತಿಯ ಪ್ರಮುಖ ಪಠ್ಯ ವಿಷಯವನ್ನು ಈ ಒಂದು ಘಟಕದಲ್ಲಿ ಚರ್ಚೆ ಮಾಡಲಾಗ್ತದೆ. ಸೃಷ್ಟಿಗುಣ ವಿಶ್ಲೇಷಣೆ ಸಂಬಂಧಪಟ್ಟ ಚರ್ಚೆ ಮಾಡಲಾಗ್ತದೆ. ಈ ಸರಕು ಮತ್ತು ಸೇವೆಗಳಲ್ಲಿ ಸೃಷ್ಟಿಗುಣ ಪಡೆಯುವ ಪ್ರಕ್ರಿಯೆಯಲ್ಲಿ ಅನುಭೋಗ ಕೊಡಬೇಕಾದ್ರೆ ವರ್ತನೆಗಳಲ್ಲಿ ಅತ್ಯಂತ ಬದಲಾವಣೆ ತೆಗೆದುಕೊಳ್ಳಲಿಕ್ಕೆ ಇರ್ತಕ್ಕಂಥ 2 ಪ್ರಮುಖ ವಿಧಾನಗಳು ಯಾವುವು? ಸಂಖ್ಯಾಸೂಚಕ ವಿಧಾನ, ಇನ್ನೊಂದು ಸ್ಥಾನದರ್ಶಕ ವಿಧಾನ ಅಂತಿದೆ. ಈ 2 ವಿಧಾನಗಳನ್ನು ಕುರಿತು ನಾವು ಚರ್ಚೆ ಮಾಡಲಾಗ್ತದೆ. ಜೊತೆಗೆ ಈ ದೃಷ್ಟಿಗುಣ ಅಂದ್ರೇನು, ದೃಷ್ಟಿಗುಣದ ಅರ್ಥ, ದೃಷ್ಟಿಗುಣದ ಪ್ರಮುಖ ಲಕ್ಷಣಗಳು ಹಾಗೂ ದೃಷ್ಟಿಗುಣದ ಪ್ರಮುಖ ಪ್ರಕಾರಗಳು, ಈ ಪ್ರಮುಖ ವಿಷಯಗಳನ್ನು ಇವತ್ತಿನ ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಇಲ್ಲಿ ಫಸ್ಟ್ ಅನುಭೋಗಿಯ ವರ್ತನಾ ಸಿದ್ಧಾಂತ ಈ ಘಟಕದಲ್ಲಿ ಫಸ್ಟ್ ಅನುಭೋಗ ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋಣ. ಅನುಭೋಗ ಅಂತಕ್ಕಂಥದ್ದು ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಆರ್ಥಿಕ ಚಟುವಟಿಕೆ. ಈ ಆರ್ಥಿಕ ಚಟುವಟಿಕೆ ಏನಿದೆಯಲ್ಲ, ಅರ್ಥಶಾಸ್ತ್ರದ ಒಂದು ಬುನಾದಿ ಅಂತ ಹೇಳಿದ್ರೆ ತಪ್ಪಾಗಬಾರ್ದು. ಏಕೆಂದರೆ ಆರ್ಥಿಕ ಚಟುವಟಿಕೆಗಳ ಎಲ್ಲ ಮಟ್ಟವನ್ನು, ಬೆಳವಣಿಗೆ ಮಟ್ಟವನ್ನು ಸೂಚಿಸುವಲ್ಲಿ ಅತ್ಯಂತ ಪ್ರಮುಖವಾಗ್ತಕ್ಕಂಥ ಆರ್ಥಿಕ ಚಟುವಟಿಕೆನೇ ಅನುಭೋಗ ಅಂದರೆ ಹೇಳಿದ್ರೆ ತಪ್ಪಾಗಲಾರದು. ಏಕೆಂದರೆ ಅನುಭೋಗ ಎಂಬುದು ಪ್ರತಿಯೊಂದು ಅರ್ಥವ್ಯವಸ್ಥೆಯ, ಪ್ರತಿಯೊಂದು ದೇಶ ಅರ್ಥವ್ಯವಸ್ಥೆಯಲ್ಲಿ ಈ ಅನುಭೋಗ ಏನಿದೆಯಲ್ಲ ಇದು ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ಪಡೆದು ಕಂಡುಬರ್ತದೆ. ಯಾಕೆಂದರೆ ಅನುಭೋಗ ಪ್ರಕ್ರಿಯೆಯಲ್ಲಿ ಏನು ಜರುಗುತ್ತಲ್ಲ ಇಡೀ ಅರ್ಥವ್ಯವಸ್ಥೆಯನ್ನು ಪ್ರತಿನಿಧಿಸುತ್ತೆ. ಯಾಕೆಂದರೆ ಅನುಭೋಗ ಪ್ರಮಾಣ ಹೆಚ್ಚಾದರೆ, ಅನುಭೋಗ ಪ್ರಕ್ರಿಯೆಯಲ್ಲಿ ಅನುಭೋಗದ ಪ್ರಮಾಣ ಹೆಚ್ಚಾದರೆ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗೋದ್ರಿಂದ ಅರ್ಥವ್ಯವಸ್ಥೆಯಲ್ಲಿ ಸರಕು ಸೇವೆಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ. ನೋಡಿ, ಅನುಭೋಗ ಜಾಸ್ತಿ ಆದರೆ ಸರಕು ಸೇವೆಗಳಿಗೆ ಬೇಡಿಕೆ ಜಾಸ್ತಿ ಆಗುತ್ತೆ. ಸರಕು ಸೇವೆಗಳಿಗೆ ಬೇಡಿಕೆ ಜಾಸ್ತಿ ಆಗೋದ್ರಿಂದ ಉತ್ಪಾದನೆ ಜಾಸ್ತಿ ಆಗುತ್ತೆ. ಉತ್ಪಾದನೆ ಜಾಸ್ತಿ ಆಗೋದ್ರಿಂದ ಹೆಚ್ಚು ಸರಕು ಸೇವೆಗಳ ಉತ್ಪಾದನೆ ಪೂರೈಕೆ ಆಗೋದ್ರಿಂದ ಮಾರುಕಟ್ಟೆಗೆ ಉದ್ಯೋಗ ಅವಕಾಶಗಳು ಹೆಚ್ಚು ಸೃಷ್ಟಿಯಾಗ್ತವೆ. ಹೆಚ್ಚು ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗ್ತವೆ. ಉದ್ಯೋಗಾವಕಾಶ ಸೃಷ್ಟಿಯಾಗಿ ಉತ್ಪಾದನೆ ಹೆಚ್ಚಳ ಆಗೋದ್ರಿಂದ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ಕೂಡ ದೇಶವಾಗಿ ಅಷ್ಟೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೆಚ್ಚಾಗಿ ಸರ್ಕಾರಕ್ಕೆ ಬರ್ತಕ್ಕಂಥ ಈ GDP ರಾಷ್ಟ್ರೀಯ ಆದಾಯ ಏನಿದೆಯಲ್ಲ, ರಾಷ್ಟ್ರೀಯ ಆದಾಯದ ಮಟ್ಟ ಹೆಚ್ಚಾಗುತ್ತೆ. ನೋಡಿ, ರಾಷ್ಟ್ರೀಯ ಆದಾಯ ಹೆಚ್ಚಾದರೆ ನ್ಯಾಷನಲ್ ಇನ್ಕಮ್ ಅಂತ ಕರೀತೀವಲ್ಲ, ರಾಷ್ಟ್ರೀಯ ಆದಾಯ ಹೆಚ್ಚಾದರೆ ಆ ರಾಷ್ಟ್ರದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಪ್ರತಿದಿನ ವರಮಾನ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಏನು ಕರಿತೀವಲ್ಲ, ಆ ವ್ಯಕ್ತಿಗತ ಸರಾಸರಿ ಆದಾಯ ಕೂಡ ಹೆಚ್ಚಾಗುತ್ತೆ. ನೋಡಿ, ಆದಾಯ ಹೆಚ್ಚಾಗೋದ್ರಿಂದ ಜನರ ಜೀವನ ಮಟ್ಟ ಹೆಚ್ಚಾಗುತ್ತೆ. ಜನರ ಜೀವನ ಮಟ್ಟ ಯಾಕೆ ಹೆಚ್ಚಾಗುತ್ತೆ ಅಂದರೆ ಆದಾಯ ಹೆಚ್ಚಾಗಿ ಅವರ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಮೊದಲಿಂದ ಹೆಚ್ಚು ಸರಕು ಸೇವೆಗಳನ್ನು ಖರೀದಿ ಮಾಡೋದ್ರ ಮೂಲಕ, ತಮ್ಮ ಬಯಕೆ ಈಡೇರಿಸಿಕೊಳ್ಳೋದ್ರ ಮೂಲಕ ಏನಾಗ್ತದೆ, ಬೇಡಿಕೆ ಹೆಚ್ಚಾಗಿ ಅವರ ಜೀವನ ಮಟ್ಟ ಸುಧಾರಣೆ ಆಗುತ್ತೆ. ಜೀವನ ಮಟ್ಟ ಸುಧಾರಣೆ ಆಗೋದ್ರಿಂದ ಉಳಿತಾಯ ಹೆಚ್ಚಾಗುತ್ತೆ, ಹೂಡಿಕೆ ಹೆಚ್ಚಾಗುತ್ತೆ, ಬಂಡವಾಳ ಸಂಚಯನ ಹೆಚ್ಚಾಗುತ್ತೆ. ಬಂಡವಾಳ ಮತ್ತು ಮರು ಹೂಡಿಕೆಯಾಗಿ ಸಂಚಯನ ಆಗೋದ್ರಿಂದ ಮತ್ತೆ ಅನುಭೋಗ, ಉತ್ಪಾದನೆ, ವಿನಿಮಯ, ಮಾರುಕಟ್ಟೆ, ರಾಷ್ಟ್ರೀಯ ಆದಾಯ, ತಲಾದಾಯ, ಜೀವನ ಮಟ್ಟ, ಉಳಿತಾಯ, ಹೂಡಿಕೆ ಇದು ನಿರಂತರವಾಗಿ ಅರ್ಥವ್ಯವಸ್ಥೆಯಲ್ಲಿ
ಈ ಪ್ರಕ್ರಿಯೆ ನಡೀತಲೇ ಇರುತ್ತೆ. ಹಾಗಾಗ್ಬಿಟ್ಟು ಈ ಆರ್ಥಿಕ ಚಟುವಟಿಕೆಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ಚಟುವಟಿಕೆ ಅಂದರೆ ಅನುಭೋಗ. ಆದ್ದರಿಂದ ಅರ್ಥಶಾಸ್ತ್ರ ಅಧ್ಯಯನದಲ್ಲಿ ಏನು ಅನುಭೋಗದ ಮಹತ್ವ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳೋದು ತಪ್ಪಾಗಲಾರದು. ಹಾಗಾದರೆ ಈ ಅನುಭೋಗ ಪ್ರಕ್ರಿಯೆಯಲ್ಲಿ ತೊಡಗುವಂಥ ವ್ಯಕ್ತಿಯನ್ನು ನಾವು ಸಾಮಾನ್ಯ ಅರ್ಥದಲ್ಲಿ ಏನಂತ ಕರಿತೀವಿ? ಮನುಷ್ಯ ಅಂತ ಕರಿತೀವಿ. ಆದರೆ ಅರ್ಥಶಾಸ್ತ್ರ ವ್ಯಾಪ್ತಿಯಲ್ಲಿ ಅನುಭೋಗ ಪ್ರಕ್ರಿಯೆ ತೊಡಗುವಂಥ ವ್ಯಕ್ತಿಯನ್ನು ಅನುಭೋಗಿ, ಕನ್ಸ್ಯೂಮರ್ ನೋಡಿ. ಅನುಭೋಗ ಅಂದರೆ ಕನ್ಸಂಪ್ಷನ್, ಅನುಭೋಗ ಪ್ರಕ್ರಿಯೆ ತೊಡಗುವಂಥ ವ್ಯಕ್ತಿನ ಕನ್ಸ್ಯೂಮರ್ ಅಂತ ಕರಿತೀವಿ. ಕನ್ಸಂಪ್ಷನ್ ಬೇರೆ, ಕನ್ಸ್ಯೂಮರೇ ಬೇರೆ. ಆ ಅನುಭೋಗ ಪ್ರಕ್ರಿಯೆ ತೊಡಗುವಂಥ ಅನುಭೋಗಿನ ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ ಗ್ರಾಹಕ. ಅನುಭೋಗಿ ಅಂತ ಒಂದನೆ, ಗ್ರಾಹಕ ಅಂತ ಒಂದನೆ. ನಿಮ್ಗೆ ಗೊತ್ತಿರುವ ಹಾಗೆ ಮೊದಲ ಘಟಕದಲ್ಲೇ ಅಧ್ಯಯನ ಮಾಡ್ತೀವಿ. ಪ್ರತಿಯೊಬ್ಬ ಅನುಭೋಗಿಯ ಅಥವಾ ಪ್ರತಿಯೊಬ್ಬ ಗ್ರಾಹಕನ ಮೂಲ ಉದ್ದೇಶ ಅಂದರೆ ಹೆಚ್ಚು ಹೆಚ್ಚು ಸರಕು ಸೇವೆಗಳನ್ನು ಅನುಭವಿಸುವುದರ ಮೂಲಕ ಗರಿಷ್ಠ ತೃಪ್ತಿಯನ್ನು ಪಡಿಬೇಕೆಂಬುದು ಅವರ ಪ್ರಮುಖ ಗುರಿಯಾಗಿರುತ್ತದೆ, ಮೂಲ ಉದ್ದೇಶವಾಗಿರುತ್ತದೆ. ಈ ಉದ್ದೇಶವನ್ನು ಈಡೇರಿಸ್ಕೊಳ್ಬೇಕಾದ್ರೆ ಅವನೇನು ಮಾಡಬೇಕು? ತನ್ನಲ್ಲಿ ಉದ್ಭವಿಸುವ ಬಯಕೆಗಳನ್ನು ಹೆಚ್ಚು ಹೆಚ್ಚು ಈಡೇರಿಸ್ಕೊಳ್ಬೇಕಾಗ್ತದೆ. ಹೆಚ್ಚು ಹೆಚ್ಚು ಈಡೇರಿಸಿಕೊಳ್ಳುವುದರ ಮೂಲಕ ಗರಿಷ್ಠ ತೃಪ್ತಿಯ ಮಟ್ಟವನ್ನು ತಲುಪ್ತಾನೆ. ಆ ಮೂಲಕ ಅನುಭೋಗ ಚಟುವಟಿಕೆ ನಿರಂತರವಾಗಿ ಸಾಗ್ತಾ ಇರುತ್ತೆ ಅಂತ ಹೇಳಿ ತಪ್ಪಾಗಲಾರದು. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನಂದರೆ, ಈ ಅನುಭೋಗ ಅಂತ ಏನಿದಿಲ್ಲ, ಈ ಅನುಭೋಗ ಅರ್ಥವ್ಯವಸ್ಥೆಯಲ್ಲಿ ಇವನೇ ಸಾರ್ವಭೌಮ. ಅನುಭೋಗಿಯನ್ನು ಅಂತ ಕರಿತೀವಿ ಸಾರ್ವಭೌಮ ಅಂತ ಕರಿತೀವಿ. ಯಾಕಂದರೆ ಇಡೀ ಅರ್ಥವ್ಯವಸ್ಥೆ ಅವನು ಕೈಗೊಳ್ಳುವಂಥ ಅನುಭೋಗದ ಚಟುವಟಿಕೆಯ ಮೇಲೆ ನಿರ್ಧಾರ ಆಗೋದ್ರಿಂದ, ಅವನು ತೆಗೆದುಕೊಳ್ಳುವಂಥ ತೀರ್ಮಾನಗಳ ಮೇಲೆ ನಿರ್ಧಾರ ಆಗೋದ್ರಿಂದ ಅರ್ಥವ್ಯವಸ್ಥೆಯಲ್ಲಿ ಅನುಭೋಗಿಯನ್ನು ಆರ್ಥಿಕ ಚಟುವಟಿಕೆಯ ಸಾರ್ವಭೌಮ ಅಂತ ಕೂಡ ಕರೆಯಬಹುದು. ಇಂಥ ಅನುಭೋಗಿ ಏನಿದೆಯಲ್ಲ, ಇಂಥ ಅನುಭೋಗಿ ಈ ಆರ್ಥಿಕ ಸಿದ್ಧಾಂತಗಳಲ್ಲಿ ಅವನನ್ನು ಕುರಿತು ಅಧ್ಯಯನ ಮಾಡಬೇಕಾದ್ರೆ ಈ ಒಂದು ಘಟಕದಲ್ಲಿ ನಾವು ಅಧ್ಯಯನ ಮಾಡ್ತಕ್ಕಂಥ ಅನುಭೋಗಿಯ ವರ್ತನೆಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಈ ಘಟಕದಲ್ಲಿ. ಯಾಕಂದರೆ ಅನುಭೋಗಿ ಎಲ್ಲ ಸಂದರ್ಭದಲ್ಲೂ ಎಲ್ಲ ಸನ್ನಿವೇಶ ಒಂದೇ ರೀತಿ ವರ್ತನೆ ತೊಡಗೋದಿಲ್ಲ. ಅವನ ಉದ್ದೇಶ ಸರಕು ಸೇವೆಗಳನ್ನು ಹೆಚ್ಚು ಹೆಚ್ಚು ಅನುಭವಿಸುವ ಮೂಲಕ ಗರಿಷ್ಠ ತೃಪ್ತಿಯನ್ನು ಪಡಿಬೇಕಾಗಿದ್ದೇ ಆದರೂ ಕೂಡ ಆ ತೃಪ್ತಿಯನ್ನು ಪಡಿಬೇಕಾದ್ರೆ ಎಲ್ಲ ವ್ಯಕ್ತಿಗಳಲ್ಲೂ ಅಥವಾ ಎಲ್ಲ ಅನುಭವಿಗಳಲ್ಲೂ ಅಥವಾ ಎಲ್ಲ ಗ್ರಾಹಕರಲ್ಲೂ ಒಂದೇ ಪ್ರಮಾಣದ ವರ್ತನೆಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಿನ್ನವಾಗಿರ್ತವೆ ವರ್ತನೆಗಳು. ಆ ವರ್ತನೆಗಳ ಭಿನ್ನತೆಯನ್ನು ತಿಳಿದುಕೊಂಡ್ಬಿಟ್ಟು ಹಲವಾರು ಸಿದ್ಧಾಂತಗಳು, ಹಲವಾರು ನಿಯಮಗಳು ರೂಪಿತವಾಗಿದ್ದಾವೆ. ಆ ನಿಯಮಗಳನ್ನು, ಸಿದ್ಧಾಂತಗಳನ್ನು ಈ ಘಟಕದಲ್ಲಿ ಅಧ್ಯಯನ ಮಾಡ್ತೀವಿ. ಅನುಭೋಗಿ ವರ್ತನೆಗಳನ್ನು ಆಧಾರವಾಗಿಟ್ಕೊಂಡು, ಅನುಭೋಗಿಯ ವರ್ತನೆಗಳ ಆಧಾರವಾಗಿಟ್ಕೊಂಡು ತಿಳ್ಕೊಬೇಕಾದ್ರೆ ಇಲ್ಲಿ ಫಸ್ಟ್ ಅನುಭೋಗ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅನುಭೋಗ ಅಂದರೆ ಒಂದು ಮಾಸಕ್ಕೆ ಕೇಳ್ತಾರೆ. ಅನುಭೋಗ ಅಂದರೆ ಅಷ್ಟೇ. ಅನುಭೋಗ ಅನ್ನೋದು ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಪ್ರಕ್ರಿಯೆಯನ್ನು ಅನುಭೋಗ ಅಂತ ಕೇಳ್ಬೋದು. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಪ್ರಕ್ರಿಯೆ ಅಂದರೆ ಮಾನವ ಬಯಕೆಗಳು ಯಾರಿಂದ ತೃಪ್ತಿಪಡುತ್ತವೆ? ಸರಕು ಮತ್ತು ಸೇವೆಗಳನ್ನು ಅನುಭೋಗಿಸುವುದರ ಮೂಲಕ. ಈ ಸರಕು ಮತ್ತು ಸೇವೆಗಳನ್ನು ಅನುಭವಿಸುವ ಮೂಲಕ ಅನುಭೋಗಿ ತೃಪ್ತಿಯ ಮಟ್ಟವನ್ನು ತಲುಪ್ತಾನೆ. ಯಾಕಂದರೆ ಮನುಷ್ಯನಿರ್ತಕ್ಕಂಥ ಬಯಕೆಗಳನ್ನು ಅಥವಾ ಆಸೆಗಳನ್ನು ಈಡೇರಿಸ್ತಕ್ಕಂಥ ವಿಶೇಷವಾದಂತಹ ಸಾಮರ್ಥ್ಯದ ಗುಣ ಹೊಂದಿರತಕ್ಕಂಥವು ಸರಕು ಸೇವೆಗಳು. ತನಗೆ ಉದ್ಭವಿಸುವಂಥ ಎಲ್ಲ ರೀತಿಯ ಬಯಕೆಗಳನ್ನು, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕಾದ್ರೆ ಹೆಚ್ಚು ಹೆಚ್ಚು ಸರಕು ಸೇವೆಗಳನ್ನು ಅನುಭವಿಸಬೇಕು. ಹೆಚ್ಚು ಹೆಚ್ಚು ಸರಕು ಸೇವೆಗಳನ್ನು ಅನುಭವಿಸುವುದರ ಮೂಲಕ ತಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ತಾನೆ. ಆ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ನಾವು ಅನುಭೋಗ ಅಂತ ಕರಿತೀವಿ, ಕನ್ಸಂಪ್ಷನ್. ಒಂದ್ಸರಿ ಪರೀಕ್ಷಾ ದೃಷ್ಟಿಯಿಂದ ಅನುಭೋಗ ಅಂದರೆ ಏನಂತ ಮಾಹಿಸಿಕೊಳ್ಳಬಹುದು. ಅನುಭೋಗ ಅಂದರೆ ಮಾನವನ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಪ್ರಕ್ರಿಯೆ ಅಥವಾ ಮಾನವನ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಚಟುವಟಿಕೆಯನ್ನು ಅನುಭೋಗ ಎಂದು ಕರೆಯುತ್ತೇವೆ. ಅರ್ಥ ಆಗ್ತಿದ್ದಿಲ್ಲ? ಒಂದು ಮಾಸ ತುಂಬಾ ಇಂಪಾರ್ಟೆಂಟು. ಇಂದಿನ ಪರೀಕ್ಷೆಗಳಲ್ಲಿ ಸಾಕಷ್ಟು ಬಾರಿ ಈ ಕ್ವಶನ್ ಕೇಳಿದ್ದಾರೆ. ಹಾಗಾಗ್ಬಿಟ್ಟು ಒಂದು ಕಡೆ ಕ್ಲೀನಾಗಿ ಬರ್ಕೋಬೇಕು. ಅನುಭವ ಅಂದರೆ ಮಾನವನ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಅಥವಾ ಮಾನವನ ಬಯಕೆಗಳನ್ನು ಈಡೇರಿಸುವ ಚಟುವಟಿಕೆಯನ್ನು, ಈ ಒಂದು ಕ್ರಿಯೆಯನ್ನು ಅನುಭೋಗ ಅಂತ ಕರಿತೀವಿ. ಈ ಮಾನವ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳುವ ಪ್ರಕ್ರಿಯೆ ತೊಡಗುವಂಥ ವ್ಯಕ್ತಿಯನ್ನು ನಾವು ಅರ್ಥಶಾಸ್ತ್ರ ವ್ಯಕ್ತಿಯಲ್ಲಿ ಏನಂತ ಕರಿತೀವಿ? ಅನುಭೋಗಿ ಅಥವಾ ಗ್ರಾಹಕ, ಕನ್ಸ್ಯೂಮರ್ ಆರ್ ಕಸ್ಟಮರ್. ಓಕೆ.
ಅನುಭೋಗಿ ಅಥವಾ ಗ್ರಾಹಕ ಅಂತ ಕರಿತೀವಿ. ಅಂದರೆ ಮಾನವ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಬಳಸುವಂಥ ಪ್ರಮುಖ ಸಾಧನಗಳು ಯಾವಂದರೆ ಸರಕು ಮತ್ತು ಸೇವೆಗಳು. ಈ ಸರಕು ಮತ್ತು ಸೇವೆಗಳು ಮಾನವನ ಬಯಕೆಗಳನ್ನು ಈಡೇರಿಸುತ್ತವೆ ಅಂತ ಹೇಳ್ತೀವಿ. ಈ ಸರಕು ಮತ್ತು ಸೇವೆಗಳಲ್ಲಿ ಮಾನವನ ಬಯಕೆ ಈಡೇರಿಸುವಂಥ ವಿಶೇಷವಾದಂತಹ ಲಕ್ಷಣ ಅಥವಾ ಗುಣ ಇದೆ. ಆ ಮೂಲಕ ಮಾನವ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ತಾನೆ. ಈ ಸಂದರ್ಭದಲ್ಲಿ ಅವನ ವರ್ತನೆಗಳಲ್ಲಿ ಸಾಕಷ್ಟು ಭಿನ್ನತೆಗಳು ಅಥವಾ ಬದಲಾವಣೆಗಳು ಅವನ ನಡವಳಿಕೆಯಲ್ಲಿ ಕಂಡುಬರ್ತದೆ. ಅವುಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಈ ಒಂದು ಘಟಕದ ಮೂಲ ಆಶಯ ಆಗಿದೆ. ಹಾಗಾದರೆ ಈ ಮಾನವನ ಬಯಕೆಯ ವರ್ತನೆಗಳನ್ನು ತಿಳಿದುಕೊಳ್ಬೇಕಾದ್ರೆ ಸರಕು ಸೇವೆಗಳನ್ನು ಯಾಕೆ ಅನುಭವಿಸಬೇಕಂದ್ರೆ ಅಲ್ಲೊಂದು ವಿಶೇಷವಾದ ಪರಿಕಲ್ಪನೆಯನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ. ಈ ಒಂದು ಘಟಕದಲ್ಲಿ ಆ ಪರಿಕಲ್ಪನೆಯನ್ನು ನಾವು ಅರ್ಥಶಾಸ್ತ್ರ ವ್ಯಾಪ್ತಿಯಲ್ಲಿ ದೃಷ್ಟಿಗುಣ ಅಂತ ಕರಿತೀವಿ. ಏನಂತ ಕರಿತೀವಿ? ದೃಷ್ಟಿಗುಣ. ಈ ದೃಷ್ಟಿಗುಣವನ್ನು ಇಂಗ್ಲೀಷಲ್ಲಿ ಯುಟಿಲಿಟಿ ಅಂತ ಕೂಡ ಕರೆಯಲಾಗ್ತದೆ. ದೃಷ್ಟಿಗುಣವನ್ನು ಯುಟಿಲಿಟಿ ಅಂತ ಕೂಡ ಕರಿತೀವಿ. ಆ ಯುಟಿಲಿಟಿ ಅಥವಾ ದೃಷ್ಟಿಗುಣ ಅಂದರೆ ಏನು ಅನ್ನೋದು ಕೂಡ ಒಂದು ಮಾರ್ಕ್ಸ್ ಕೇಳ್ತಾರೆ. ದೃಷ್ಟಿಗುಣ ಇಷ್ಟೇ, ಏನಂದರೆ ಸರಕು ಮತ್ತು ಸೇವೆಗಳಲ್ಲಿರ್ತಕ್ಕಂಥ ವಿಶೇಷವಾದ ಗುಣ. ಸರಕು ಮತ್ತು ಸೇವೆಗಳಲ್ಲಿ ಕಂಡುಬರ್ತಂಥ ವಿಶೇಷವಾದ ಗುಣ, ಅದನ್ನು ಗುಣ ಅಂತನಾರ ಕರಿಬೋದು, ಅಥವಾ ಸಾಮರ್ಥ್ಯನ ಅಂತನಾರ ಕರಿಬೋದು, ಅಥವಾ ಒಂದು ಶಕ್ತಿ ಅಂತನಾರ ಕರೀರಿ, ಅಥವಾ ಒಂದು ಲಕ್ಷಣ ಅಂತನಾರ ಹೇಳ್ಬೋದು. ಪ್ರತಿಯೊಂದು ಸರಕು ಮತ್ತು ಸೇವೆಯಲ್ಲಿ ನಾವು ಪ್ರತಿನಿತ್ಯ ನಮ್ಮ ದೈನಂದಿನ ಜೀವನದಲ್ಲಿ ನಾವೇನು ಸರಕು ಮತ್ತು ಸೇವೆಗಳನ್ನು ಬಳಸ್ತೀವಲ್ಲ, ಈ ಬಳಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಸರಕು ಮತ್ತು ಸೇವೆಗಳಲ್ಲಿ ಒಂದು ವಿಶೇಷವಾದ ಗುಣ ಇದೆ, ಅಥವಾ ಒಂದು ವಿಶೇಷವಾದ ಶಕ್ತಿ ಇದೆ, ಅಥವಾ ವಿಶೇಷವಾದ ಸಾಮರ್ಥ್ಯ ಇದೆ. ಆ ಗುಣವನ್ನು ನಾವು ಅರ್ಥಶಾಸ್ತ್ರ ವ್ಯಾಪ್ತಿಯಲ್ಲಿ ದೃಷ್ಟಿಗುಣ ಅಂತ ಕರಿತೀವಿ. ಒನ್ ಮಾರ್ಕ್ಸ್ ಕೇಳಿದ್ರೆ ಇಟ್ ವಿಲ್ ಆಸ್ಕ್ ಫಾರ್ ಒನ್ ಮಾರ್ಕ್ಸ್ ಕ್ವಶನ್, ವಾಟ್ ಈಸ್ ಯುಟಿಲಿಟಿ? ದೃಷ್ಟಿಗುಣ ಅಂದ್ರೇನು? ಅಥವಾ ಡಿಫೈನ್ ಯುಟಿಲಿಟಿ. ಏನು? ದೃಷ್ಟಿಗುಣವನ್ನು ಅರ್ಥೈಸಿ ಅಥವಾ ವ್ಯಾಖ್ಯಾನಿಸಿ ಅಂತ ಒಂದು ಮಾರ್ಕ್ಸ್ ಕೇಳಿದ್ರೆ, ದೃಷ್ಟಿಗುಣ ಅಂದರೆ ಸರಕು ಮತ್ತು ಸೇವೆಗಳನ್ನು ಕಂಡುಬರುವಂಥ ವಿಶೇಷವಾದ ಗುಣ ಅಂತ ಹೇಳ್ಬೋದು. ಅಥವಾ ಮಾನವನ ಬಯಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಬಳಸಲಾಗುವ ಸರಕು ಮತ್ತು ಸೇವೆಗಳಲ್ಲಿ ಕಂಡುಬರುವ ವಿಶೇಷವಾದ ಗುಣವನ್ನು ಅಥವಾ ವಿಶೇಷವಾದ ಸಾಮರ್ಥ್ಯವನ್ನು ದೃಷ್ಟಿಗುಣ ಎಂದು ಕರೆಯುತ್ತೇವೆ ಅಂತ ಹೇಳ್ಬೋದು. ಹಾಗಾದ್ರೆ ದೃಷ್ಟಿಗುಣ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾದದ್ದು. ಈ ದೃಷ್ಟಿಗುಣವನ್ನು ಅನುಭವಿಸುವ ನಿಟ್ಟಿನಲ್ಲಿ ಅಥವಾ ದೃಷ್ಟಿಗುಣವನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ತೊಡಗತಕ್ಕಂಥದ್ದೇ ಅನುಭೋಗ. ಆ ತೊಡಗುವ ವ್ಯಕ್ತಿಯೇ ಅನುಭೋಗಿ ಅಥವಾ ಗ್ರಾಹಕ. ಅಂದರೆ ಈ ದೃಷ್ಟಿಗುಣ ಅಂದರೆ ಏನಂತ ತಿಳ್ಕೊಂಡ್ಮೇಲೆ, ದೃಷ್ಟಿಗುಣ ತನ್ನದೇ ಆದಂಥ ಲಕ್ಷಣಗಳನ್ನು ಹೊಂದಿದೆ. ದೃಷ್ಟಿಗುಣ ತನ್ನದೇ ಆದಂಥ ಲಕ್ಷಣಗಳನ್ನು ಹೊಂದಿದೆ. ಈ ಸರಕು ಮತ್ತು ಸೇವೆ ಇರ್ತಕ್ಕಂಥ ವಿಶೇಷವಾದ ಆ ಲಕ್ಷಣಗಳನ್ನು ನೋಡೋದಾದರೆ ಅದರಲ್ಲಿ ಪ್ರಮುಖವಾಗಿ ದೃಷ್ಟಿಗುಣವು ಬರ್ಕೊಳ್ಳಿ, ದೃಷ್ಟಿಗುಣವು ವ್ಯಕ್ತಿಗತವಾದದ್ದು. ದೃಷ್ಟಿಗುಣವನ್ನು ಅದೇನಿದೆ? ವ್ಯಕ್ತಿಗತವಾದದ್ದು. ನೆಕ್ಸ್ಟು ದೃಷ್ಟಿಗುಣವು ಸ್ಥಳದಿಂದ ಸ್ಥಳಕ್ಕೆ, ಕಾಲದಿಂದ ಕಾಲಕ್ಕೆ ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ದೃಷ್ಟಿಗುಣ ಏನಿದೆ? ಕಾಲದಿಂದ ಕಾಲಕ್ಕಿರ್ಬೋದು, ಸ್ಥಳದಿಂದ ಸ್ಥಳಕ್ಕಿರ್ಬೋದು, ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಇದು ವಿಶೇಷವಾದ ಲಕ್ಷಣ ದೃಷ್ಟಿಗುಣದ. ಅಂದರೆ ಮೊದಲನೇ ಒಂದು ಈ ಅಂಶವನ್ನು ಕುರಿತು ನಾವು ಚರ್ಚೆ ಮಾಡಿದರೆ, ದೃಷ್ಟಿಗುಣವು ವ್ಯಕ್ತಿಗತವಾದದ್ದು. ಸರಕು ಮತ್ತು ಸೇವೆಗಳನ್ನು ಅನುಭವಿಸಿದಾಗ ಸಿಗುವಂಥ ದೃಷ್ಟಿಗುಣ ಏನಿದೆಯಲ್ಲ, ಇದು ಎಲ್ಲ ವ್ಯಕ್ತಿಗಳಲ್ಲೂ ಎಲ್ಲ ಸಂದರ್ಭದಲ್ಲೂ ಒಂದೇ ರೀತಿ ಕಂಡುಬರೋದಿಲ್ಲ. ಯಾಕಂದರೆ ಈ ದೃಷ್ಟಿಗುಣ ಅಂತಕ್ಕಂಥದ್ದು ಕೇವಲ ವ್ಯಕ್ತಿಗತವಾದದ್ದು ಅಷ್ಟೇ ಅಲ್ಲ, ಮಾನಸಿಕವಾದಂಥ ಅಂಶ. ಏಕೆಂದರೆ ಮನುಷ್ಯನ ಅಂತರಾಳವನ್ನು ಒಪ್ಪಿಟ್ಟು ಸರಕು ಮತ್ತು ಸೇವೆಗಳನ್ನು ಅನುಭವಿಸಿದಾಗ ಸಿಗುವಂಥ ದೃಷ್ಟಿಗುಣವನ್ನು ಅಥವಾ ದೃಷ್ಟಿಗುಣದ ಮಟ್ಟವನ್ನು ತಿಳ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಸಾಧ್ಯ. ಹಾಗಾಗಿ ಇದು ವ್ಯಕ್ತಿನಿಷ್ಠವಾದದ್ದು, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಮೈಸೂರು ಪಾಕನ್ನು ಸೇವಿಸಿದಾಗ ಎಷ್ಟು ದೃಷ್ಟಿಗುಣ ಸಿಗ್ಬೋದು? ಒಬ್ಬ ವ್ಯಕ್ತಿಗೆ ಸಿಹಿ ಪದಾರ್ಥ
ಮೈಸೂರು ಪಾಕು ಅನ್ನು ಸೇವಿಸಿದಾಗ ಹೆಚ್ಚಿನ ದೃಷ್ಟಿಗುಣ ಸಿಗ್ಬೋದು. ಅದೇ ಮತ್ತೊಬ್ಬ ವ್ಯಕ್ತಿಗೆ ಅದೇ ಮೈಸೂರು ಪಾಕನ್ನು ಸೇವಿಸಿದಾಗ ಕಡಿಮೆ ದೃಷ್ಟಿಗುಣ ಸಿಗ್ಬೋದು. ಮೈಸೂರು ಪಾಕ್ ಇಷ್ಟ ಇರುವಂಥ ವ್ಯಕ್ತಿಗೆ ಹೆಚ್ಚಿನ ದೃಷ್ಟಿಗುಣ ಸಿಕ್ಕರೆ ಮೈಸೂರು ಪಾಕನ್ನು ಇಷ್ಟಪಡದೇ ಇರ್ತಂಥ ವ್ಯಕ್ತಿಗೆ ಅಷ್ಟೇ ಮಟ್ಟದ ದೃಷ್ಟಿಗುಣ ಸಿಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅದು ಮಾನಸಿಕವಾದದ್ದು ಮತ್ತು ವ್ಯಕ್ತಿಗತವಾದದ್ದು. ಇದು ಎರಡನೇ ಪ್ರಮುಖವಾಗಿ ಕಾಣಬರ್ತಕ್ಕಂಥ ಅಂಶ. ಆಮೇಲೆ ದೃಷ್ಟಿಗುಣ ಅಂತಕ್ಕಂಥದ್ದು ಏನಿದೆ, ಇದು ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತೆ. ಎರಡನೇ ಲಕ್ಷಣ ಏನು, ದೃಷ್ಟಿಗುಣ ಅನ್ನೋದು ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರ್ತದೆ. ಎಲ್ಲ ಸ್ಥಳಗಳಲ್ಲಿಯೂ ಮನುಷ್ಯನಿಗೆ ಅಥವಾ ಅನುಭವಿಗೆ ಒಂದೇ ಮಟ್ಟದ ದೃಷ್ಟಿಗುಣ ಸಿಗೋದಿಲ್ಲ. ವಿದ್ಯಾರ್ಥಿಗಳೇ, ನಿಮಗೆ ಶಾಲಾ ತರಗತಿಯ ಕೊಠಡಿಯ ಮಧ್ಯದಲ್ಲಿ ಸಿಗುವಂಥ ದೃಷ್ಟಿಗುಣನೇ ಬೇರೆ, ಆಟದ ಮೈದಾನದಲ್ಲಿ ಸಿಗುವ ದೃಷ್ಟಿಗುಣನೇ ಬೇರೆ. ಅಲ್ವಾ? ನಗರ ಪ್ರದೇಶಗಳಲ್ಲಿ ಸಿಗುವಂಥ ದೃಷ್ಟಿಗುಣನೇ ಬೇರೆ, ಗ್ರಾಮೀಣ ಹಳ್ಳಿಗಾಡುಗಳ ಪ್ರದೇಶದಲ್ಲಿ ವಾಸ ಮಾಡ್ತಾ ವ್ಯಕ್ತಿಗಳು ಸಿಗುವ ದೃಷ್ಟಿಗುಣನೇ ಬೇರೆ. ನಾವು ವಾಸ ಮಾಡುವಂಥ ಸ್ವಂತ ಮನೆಯಲ್ಲಿ ಸಿಗುವಂಥ ದೃಷ್ಟಿಗುಣನೇ ಬೇರೆ, ಬಾಡಿಗೆದಾರರ ಮನೆಯಲ್ಲಿ ನಾವು ವಾಸ ಮಾಡಲು ಸಿಗುವಂಥ ದೃಷ್ಟಿಗುಣನೇ ಬೇರೆ. ನೋಡಿ, ಸ್ಥಳದಿಂದ ಸ್ಥಳಕ್ಕೆ ದೃಷ್ಟಿಗುಣ ಭಿನ್ನವಾಗಿರ್ತದೆ. ನಾವು ಪ್ರವಾಸಕ್ಕೆಂದು ನಿಸರ್ಗಧಾಮಗಳಿಗೆ, ಗಿರಿಧಾಮಗಳಿಗೆ ಭೇಟಿ ಕೊಟ್ಟ ಸಿಗುವಂಥ ದೃಷ್ಟಿಗುಣ ಬೇರೆ, ಅಥವಾ ಯಾತ್ರಾ ಸ್ಥಳಗಳಿಗೆ, ಪವಿತ್ರ ಯಾತ್ರಾ ಸ್ಥಳಗಳಿಗೆ, ದೇವಸ್ಥಾನ ಮಠ ಮಂದಿರಗಳಿಗೆ ಹೋದಂಥ ಸಂದರ್ಭ ಸಿಗುವಂಥ ದೃಷ್ಟಿಗುಣನೇ ಬೇರೆ. ನೋಡಿ, ಸ್ಥಳದಿಂದ ಸ್ಥಳಕ್ಕೆ ದೃಷ್ಟಿಗುಣ ಭಿನ್ನವಾಗಿರ್ತದೆ. ಬರೀ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರೋದಷ್ಟೆಲ್ಲ, ಸ್ಥಳದಿಂದ ಸ್ಥಳಕ್ಕೆ ಕೂಡ ದೃಷ್ಟಿಗುಣ ಭಿನ್ನವಾಗಿರುತ್ತದೆ. ಅಷ್ಟೇ ಇಲ್ಲ, ಈ ದೃಷ್ಟಿಗುಣವು ನಾವು ಸಾಪೇಕ್ಷಗಳು ಮತ್ತೆ ಹೋಲಿಕೆ ಮಾಡಿದಾಗ ಕಾಲದಿಂದ ಕಾಲಕ್ಕೂ ದೃಷ್ಟಿಗುಣ ಭಿನ್ನವಾಗಿರುತ್ತೆ. ಎಲ್ಲ ಕಾಲದಲ್ಲಿಯೂ ಕೂಡ ಒಂದೇ ಮಟ್ಟದ ದೃಷ್ಟಿಗುಣ ಸಿಗೋದಿಲ್ಲ. ಮಳೆಗಾಲದಲ್ಲಿ ಸಿಗುವಂಥ ದೃಷ್ಟಿಗುಣನೇ ಬೇರೆ, ಚಳಿಗಾಲದಲ್ಲಿ ಸಿಗುವಂಥ ದೃಷ್ಟಿಗುಣನೇ ಬೇರೆ, ಅದೇ ರೀತಿ ಬೇಸಿಗೆ ಕಾಲದಲ್ಲಿ ಸಿಗುವಂಥ ದೃಷ್ಟಿಗುಣನೇ ಬೇರೆ. ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಒಂದೇ ರೀತಿಯ ಒಂದೇ ಮಟ್ಟದ ದೃಷ್ಟಿಗುಣ ಸಿಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಪರಿಸರದಿಂದ, ಅಲ್ವಾ? ನೋಡಿ, ಚಳಿಗಾಲದಲ್ಲಿ ನಾವು ಬೆಚ್ಚನೆಯ ಉಡುಪುಗಳನ್ನು, ಉಲನ್ ಅಲ್ವಾ, ಸ್ವೆಟರ್ ಉಲನ್ ಹಾಕ್ಬಿಟ್ಟು ಬೆಚ್ಚಗೆ, ಆದರೆ ಆ ಸಂದರ್ಭದಲ್ಲಿ ಉಲನ್ ಬಟ್ಟೆಗಳನ್ನು ಹಾಕ್ತಾ ಸಿಗುವಂಥ ದೃಷ್ಟಿಗುಣ ಬೇರೆ. ಅದೇ ಬೇಸಿಗೆ ಬಟ್ಟೆಯಲ್ಲಿ ನಾವು ಕಾಟನ್ ಬಟ್ಟೆಗಳನ್ನು, ಹತ್ತಿಯಿಂದ ತಯಾರಿಸಿದ ಬಟ್ಟೆಗಳನ್ನು ಹಾಕ್ತಾ ಸಿಗುವಂಥ ದೃಷ್ಟಿಗುಣನೇ ಬೇರೆ. ಬೇಸಿಗೆಯಲ್ಲಿ ನಾವು ತಂಪು ಪಾನೀಯಗಳಿಗೆ ಹೆಚ್ಚು ಐಸ್ ಕ್ರೀಮು, ಹಣ್ಣಿನ ರಸಗಳು, ಇವುಗಳಿಗೆ ನಾವು ಹೆಚ್ಚು ಬೇಡಿಕೆ ಸಲ್ಲಿಸ್ತೀವಿ ಅಲ್ವಾ? ಅದರಿಂದ ಸಿಗುವ ದೃಷ್ಟಿಗುಣನೇ ಬೇರೆ. ಅದೇ ಚಳಿಗಾಲದಲ್ಲಿ ಕಾಫಿ, ಟೀ, ಕಷಾಯ ಅಲ್ವಾ, ಈ ಸಂದರ್ಭ ಕಷಾಯ ಭಾಳ ಬಳಕೆ ಆಗ್ತಿದೆ. ಇನ್ನು ಮುಂತಾದವನ್ನು ಅನುಭವಿಸೋ ಸಿಗುವ ದೃಷ್ಟಿಗುಣನೇ ಬೇರೆ. ಅಂದರೆ ಸ್ಥಳದಿಂದ ಸ್ಥಳಕ್ಕೆ, ಕಾಲದಿಂದ ಕಾಲಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಸಾಪೇಕ್ಷಿಕವಾಗಿ ದೃಷ್ಟಿಗುಣ ಭಿನ್ನವಾಗಿರುತ್ತೆ ಎಂಬುದನ್ನು ಹೇಳ್ಬೋದು. ಹಂಗಾಗ್ಬಿಟ್ಟು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಸಂದರ್ಭದಲ್ಲಿ ದೃಷ್ಟಿಗುಣ ಭಿನ್ನವಾಗಿರುತ್ತೆ ಅಂದಮೇಲೆ ಸಾಪೇಕ್ಷಿಕವಾಗಿ ಈ ದೃಷ್ಟಿಗುಣವನ್ನು ಮಾಪನ ಮಾಡೋದು ಹೇಗೆ? ಒಂದು ಕಡೆ ಹೇಳಕ್ಕೆ ದೃಷ್ಟಿಗುಣವನ್ನು ಮಾಪನ ಮಾಡಲಿಕ್ಕೆ ತುಂಬ ಕಷ್ಟ ಸಾಧ್ಯ ಅಂತ. ವ್ಯಕ್ತಿ ಸರಕು ಮತ್ತು ಸೇವೆಗಳನ್ನು ಅನುಭವಿಸಿದಾಗ ಸಿಗುವಂಥ ದೃಷ್ಟಿಗುಣ ಇಷ್ಟೇ, ಹೀಗೆ ಅಂತ ಹೇಳಲಿಕ್ಕೆ ತುಂಬಾ ಕಷ್ಟ ಸಾಧ್ಯ. ಯಾಕಂದರೆ ದೃಷ್ಟಿಗುಣವನ್ನು ಅಳತೆ ಮಾಡಲಿಕ್ಕೆ ನಿಖರವಾದ ಅಳತೆಗೋಲು ಇವತ್ತು ಯಾವುದೇ ಮನಃಶಾಸ್ತ್ರಜ್ಞರು, ಅರ್ಥಶಾಸ್ತ್ರಜ್ಞರು ಕಂಡಿಡ್ದಿಲ್ಲ. ಹೇಗೆ ಲೀಟರು, ಸೆಂಟಿಮೀಟರು, ಗ್ರಾಮು, ಮಿಲಿಗ್ರಾಮು, ಕೆಜಿ, ಕಿಲೋಗ್ರಾಮು, ಟನ್ನು, ಮೆಟ್ರಿಕ್ ಟನ್ನು ಅಲ್ವಾ, ಹೀಗೆ ಹೆಂಗೆ ಅಳತೆ ಮಾಡಲಿಕ್ಕೆ ಅಳತೆಗೋಲುಗಳಿದಾವಲ್ಲ, ಅದೇ ರೀತಿ ಸರಕು ಮತ್ತು ಸೇವೆಗಳನ್ನು ಅನುಭವಿಸಿದಾಗ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಆ ಸರಕಿನಲ್ಲಿರ್ತಕ್ಕಂಥ ಆ ದೃಷ್ಟಿಗುಣವನ್ನು ಅನುಭವಿಸಿದಾಗ ಸಿಗುವಂಥ ತೃಪ್ತಿ ಗುಣದ ಮಟ್ಟ ಎಷ್ಟು ಅಂತ ತಿಳಿಲಿಕ್ಕೆ ಯಾವುದೇ ಅಳತೆ ಗೋಲು ಇಲ್ಲ. ಆದರೂ ಕೂಡ ಅನುಭೋಗಿಯ ವರ್ತನೆಗಳನ್ನು ಈ ಒಂದು ಘಟಕದಲ್ಲಿ ಅಧ್ಯಯನ ಮಾಡುವ ನಿಟ್ಟಿನಲ್ಲಿ ಅರ್ಥಶಾಸ್ತ್ರಜ್ಞರು ಸರಕು ಮತ್ತು ಸೇವೆಗಳನ್ನು ಅನುಭವಿಸಿದಾಗ ಸಿಗುವಂಥ ದೃಷ್ಟಿಗುಣ ಮಟ್ಟವನ್ನು ಅಳತೆ ಮಾಡಲಿಕ್ಕೆ ಎರಡು ಮಾಪನಗಳನ್ನು ಅಥವಾ ಎರಡು ವಿಧಗಳನ್ನು ಅಥವಾ ವಿಧಾನಗಳನ್ನು ಹೇಳಿದರೆ, ಆ ಎರಡು ವಿಧಾನಗಳು ಯಾವಂದರೆ ಒಂದು ಸಂಖ್ಯಾಸೂಚಕ ವಿಧಾನ, ಇನ್ನೊಂದು ಸ್ಥಾನದರ್ಶಕ ವಿಧಾನ. ಸಂಖ್ಯಾಸೂಚಕ ವಿಧಾನ ಮತ್ತು ಸ್ಥಾನದರ್ಶಕ ವಿಧಾನಗಳು ಎರಡು ಗಣಿತಾತ್ಮಕ ತಂತ್ರಗಳು, ವಿಧಾನಗಳು. ಈ ಗಣಿತಶಾಸ್ತ್ರ ಬರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು
ಅಂಕಗಣಿತ ರೂಪದಲ್ಲಿ ಬರ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ದೃಷ್ಟಿಗುಣವನ್ನು ಮಾಪನ ಮಾಡುವುದನ್ನ ಸಂಖ್ಯಾಸೂಚಕ ವಿಧಾನ ಅಂತ ಕರೀತಾರೆ. ಅಂಕಿ ಸಂಖ್ಯೆಗಳನ್ನು ಅಂದರೆ ಅನುಭೋಗಿ ಸರಕು ಸೇವೆಗಳನ್ನು ಅನುಭವಿಸುವ ದೃಷ್ಟಿಗುಣ ಏನಿದೆಯಲ್ಲ ಅದನ್ನು ಅಂಕಿ ಸಂಖ್ಯೆಗಳಲ್ಲಿ ನಾವು ಗುರುತಿಸುವುದರ ಮೂಲಕ, ಉದಾಹರಣೆಗೆ ಅನುಭೋಗಿ ಎಕ್ಸ್ ಎಂಬ ಅನುಭೋಗಿ ಒಂದು ಸರಕನ್ನು ಅನುಭವಿಸಿದಾಗ ಸಿಗುವಂಥ ದೃಷ್ಟಿಗುಣದ ಮಟ್ಟ ಎಷ್ಟು ಅನ್ನೋದನ್ನ ಅಂಕಿ ಸಂಖ್ಯೆಗಳಲ್ಲಿ ಹೇಗೆ 1 2 3 4 5 6 7 ಈ ರೀತಿ ಹೇಳ್ತಕ್ಕಂಥದ್ದು ಅಂಕಗಣಿತ ರೂಪದಲ್ಲಿ. ಇದನ್ನು ಮೂಲಾಂಕ ವಿಧಾನ ಅಂತ ಕೂಡ ಹೇಳ್ತಾರೆ. ಈ ಮೂಲಾಂಕ ವಿಧಾನವನ್ನು ಆಲ್ಫ್ರೆಡ್ ಮಾರ್ಷಲ್ ಅವರು ತನ್ನ ದೃಷ್ಟಿಗುಣ ವಿಶ್ಲೇಷಣಾ ಪರಿಕಲ್ಪನೆಯಲ್ಲಿ ಇಳಿಮುಖ ಸೀಮಾನ ದೃಷ್ಟಿಗುಣವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ, ಅಭಿವೃದ್ಧಿಪಡಿಸಬೇಕಾದ್ರೆ ಈ ಸಂಖ್ಯಾಸೂಚಕ ವಿಧಾನವನ್ನು ಬಳಸಿದ್ರೆ ಅಥವಾ ಮೂಲಾಂಕ ವಿಧಾನವನ್ನು ಬಳಸಿದ್ರೆ, ಈ ದೃಷ್ಟಿಗುಣ ವಿಶ್ಲೇಷಣೆಯಲ್ಲಿ ಆಲ್ಫ್ರೆಡ್ ಮಾರ್ಷಲ್ ಅವರು ಬಳಸಿದ ವಿಧಾನವನ್ನು ದೃಷ್ಟಿಗುಣ ವಿಧಾನ ಅಥವಾ ದೃಷ್ಟಿಗುಣ ಸಂಖ್ಯಾಸೂಚಕ ವಿಶ್ಲೇಷಣೆ ವಿಧಾನ ಎಂಬುದಾಗಿ ಕೂಡ ಕರೆದಿರುವುದುಂಟು. ದೃಷ್ಟಿಗುಣ ವಿಧಾನ ಅಂದ್ರೂ ಒಂದೇ, ಮೂಲಾಂಕ ವಿಧಾನ ಅಂದ್ರೂ ಒಂದೇ, ಅಥವಾ ಸಂಖ್ಯಾಸೂಚಕ ವಿಧಾನ ಅಂದ್ರೂ ಒಂದೇ. ಈ ದೃಷ್ಟಿಗುಣ ವಿಧಾನ ಅಥವಾ ದೃಷ್ಟಿಗುಣ ಸಂಖ್ಯಾ ಸೂಚಕ ವಿಶ್ಲೇಷಣೆ ವಿಧಾನ ಅಂತೇಳಿ ಆಲ್ಫ್ರೆಡ್ ಮಾರ್ಷಲ್ ಕರೆದ್ರಿಂದ ಅವರ ಹೆಸರಿಂದನೂ ಕೂಡ ಈ ಒಂದು ವಿಧಾನವನ್ನು ಕೂಡ ಕೆಲವೊಮ್ಮೆ ಬಳಕೆ ಮಾಡುವುದುಂಟು. ಅಂದರೆ ಸಂಖ್ಯಾಸೂಚಕ ವಿಧಾನ ಏನಿದೆಯಲ್ಲ, ಈ ಸಂಖ್ಯಾಸೂಚಕ ವಿಧಾನ ಅತ್ಯಂತ ಪ್ರಮುಖವಾದದ್ದು ದೃಷ್ಟಿಗುಣ ವಿಶ್ಲೇಷಣೆಯಲ್ಲಿ ಅಂತ ಹೇಳಿದರೆ ತಪ್ಪಾಗಬಾರ್ದು. ಈ ಸಂಖ್ಯಾಸೂಚಕ ವಿಧಾನ ಏನಿದೆಯಲ್ಲ, ಈ ಸಂಖ್ಯಾಸೂಚಕ ವಿಧಾನವನ್ನು ನಾವು ಕಾರ್ಡಿನಲ್ ಅಪ್ರೋಚ್ ಅಂತ ಕರೆದ್ರೆ, ಸ್ಥಾನದರ್ಶಕ ವಿಧಾನವನ್ನು ಆರ್ಡಿನಲ್ ಅಪ್ರೋಚ್ ಅಂತ ಕರಿತೀವಿ. ಕಾರ್ಡಿನಲ್ ಅಪ್ರೋಚ್ ಮತ್ತು ಆರ್ಡಿನಲ್ ಅಪ್ರೋಚ್ ಈ ಎರಡು ವಿಧಾನಗಳನ್ನು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗುವಂಥ ಅನುಭವಿಯ ವರ್ತನೆಗಳನ್ನು ಅಧ್ಯಯನ ಮಾಡುವಲ್ಲಿ ದೃಷ್ಟಿಗುಣ ವಿಶ್ಲೇಷಣೆ ಮಾಪನವಾಗಿ ಬಳಕೆ ಮಾಡ್ತಿರೋ ಕಂಡುಬರ್ತದೆ. ಈ ಒಂದು ಘಟಕದಲ್ಲಿ ಪ್ರಮುಖವಾಗಿ ಸಂಖ್ಯಾಸೂಚಕ ಮೊದಲ ಪ್ರಕಾರವನ್ನು ಅಂಕಿ ಸಂಖ್ಯೆಗಳನ್ನು ಈಗಾಗಲೇ ನ್ಯೂಮರಿಕ್ಸ್ ಅಂತ ಕರಿತಿಲ್ಲ, 1 2 3 4 ಲೈಕ್ ದಟ್, ಆ ರೀತಿ 1 2 3 4 ಈ ರೀತಿ ಸಂಖ್ಯೆಗಳನ್ನು ಬಳಕೆ ಮಾಡಿಕೊಳ್ಳುವುದರ ಮೂಲಕ, ಉದಾಹರಣೆ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಸೇಬು ಹಣ್ಣನ್ನು 1ನೇ ಸೇಬು ಹಣ್ಣನ್ನು ಅನುಭವಿಸಿದಾಗ ಎಷ್ಟು ಮಟ್ಟ ದೃಷ್ಟಿಗುಣ ಸಿಕ್ತು, 2ನೇ ಸೇಬನ್ನು ಅನುಭವಿಸಿದಾಗ ಎಷ್ಟು ದೃಷ್ಟಿಗುಣ ಸಿಕ್ತು, 3ನೇ ಸೇಬನ್ನು ಅನುಭವಿಸಿದಾಗ ಎಷ್ಟು ದೃಷ್ಟಿಗುಣ ಸಿಕ್ತು ಅನ್ನೋದನ್ನು ಅಂಕಿ ಸಂಖ್ಯೆಗಳಲ್ಲಿ ಗುರುತಿಸ್ಕೊಂಡ್ಬಿಟ್ಟು ಮಾಪನ ಮಾಡೋದು. ಇದರಿಂದ ಏನು ಅನುಕೂಲ ಆಗುತ್ತದೆ, ದೃಷ್ಟಿಗುಣ ವಿಶ್ಲೇಷಣೆ ಸಿದ್ಧಾಂತಗಳಲ್ಲಿ ಆ ಸಿದ್ಧಾಂತವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಅರ್ಥೈಸ್ಕೊಳ್ಳಿಕ್ಕೆ, ವಿಶ್ಲೇಷಿಸಿಕೊಳ್ಳಿಕ್ಕೆ ಅಥವಾ ಆ ಮೂಲಕ ನಿರೂಪಿಸಲಿಕ್ಕೆ ಸಹಾಯ ಆಗ್ತದೆ, ಮೌಲ್ಯಮಾಪನ ಮಾಡಲಿಕ್ಕೆ. ಈ ನಿಟ್ಟಿನಲ್ಲಿ ಅಂಕಿ ಸಂಖ್ಯೆಗಳನ್ನು ಸುಲಭ ಕೂಡ್ಬೋದು, ಕಳೀಬೋದು, ಗುಣಿಸ್ಬೋದು, ಭಾಗಿಸ್ಬೋದು, ಪರಸ್ಪರ ಒಂದು ಸರಕಿನಿಂದ ಸಿಗುವ ದೃಷ್ಟಿಗುಣವನ್ನು ಇನ್ನೊಂದು ಸರಕಿನಿಂದ ಹೋಲಿಕೆ ಮಾಡ್ಬೋದು, ಅನ್ವಯ ಮಾಡ್ಬೋದು. ಈ ನಿಟ್ಟಿನಲ್ಲಿ ಅಂಕಿ ಸಂಖ್ಯೆಗಳು ಏನಿದೆಯಲ್ಲ, ಈ ಅಂಕಿ ಸಂಖ್ಯೆಗಳ ವಿಧಾನ ಅಥವಾ ಸಂಖ್ಯಾಸೂಚಕ ವಿಧಾನ ದೃಷ್ಟಿಗುಣ ಮಾಪನ ಮಾಡುವಲ್ಲಿ ಅತ್ಯಂತ ಪ್ರಮುಖವಾದ ವಿಧಾನ ಅಂತ ಹೇಳ್ಬೋದು. ಎರಡನೇ ಸ್ಥಾನದರ್ಶಕ ವಿಧಾನ. ಸ್ಥಾನದರ್ಶಕ ವಿಧಾನ ಇದನ್ನು ಶ್ರೇಣಿ ವಿಧಾನ ಅಥವಾ ವರ್ಗ ವಿಧಾನ ಅಂತ ಕೂಡ ಕರಿತೀವಿ. ಶ್ರೇಣಿ, ಕ್ಲಾಸ್ ಅಥವಾ ರ್ಯಾಂಕ್, ಇದನ್ನು ಆರ್ಡಿನಲ್ ಅಪ್ರೋಚ್ ಅಂತ ಕರಿತೀವಿ. ಸಂಖ್ಯಾಸೂಚಕ ವಿಧಾನ ಕಾರ್ಡಿನಲ್ ಅಪ್ರೋಚ್ ಅಂದರೆ ಇದನ್ನು ಆರ್ಡಿನಲ್ ಅಪ್ರೋಚ್ ಅಂತ ಕರಿತೀವಿ. ಇಲ್ಲಿ ಸರಕು ಸೇವೆಗಳನ್ನು ಅನುಭವಿಸಿದಾಗ ಅನುಭವಿಗೆ ಸಿಗುವ ದೃಷ್ಟಿಗುಣವನ್ನು ನಾವು ಸ್ಥಾನಗಳನ್ನು ನಿಗದಿಪಡಿಸುವುದರ ಮೂಲಕ, ಗ್ರೇಡ್ ಅಂತ ಕೂಡ ಕರಿತೀವಿ ಇಂಗ್ಲೀಷಲ್ಲಿ, ರ್ಯಾಂಕ್, ಗ್ರೇಡು ಅಂತ. ಆ ರೀತಿ ನಿಗದಿಪಡಿಸುವುದರ ಮೂಲಕ ಒಂದು ಸರಕು ಮತ್ತು ಮತ್ತೊಂದು ಸರಕಿನಿಂದ ಸಿಗುವಂಥ ದೃಷ್ಟಿಗುಣದ ಮಟ್ಟವನ್ನು ಪರಸ್ಪರ ಹೋಲಿಕೆ ಮಾಡಿ ಅನ್ವಯ ಮಾಡಿಬಿಟ್ಟು ಒಂದಿನ ಸರಕಿನಿಂದ ಸಿಗುವ ದೃಷ್ಟಿಗುಣ ಮತ್ತೊಂದು ಸರಕಿನ ಸಿಗುವ ದೃಷ್ಟಿಗುಣ ಯಾವ ರೀತಿ ಹೆಚ್ಚಾಗಿದೆಯೋ, ಕಡಿಮೆ ಆಗಿದೆಯೋ, ದುಪ್ಪಟ್ಟಾಗಿದೆಯೋ ಅನ್ನೋದನ್ನು ಹೋಲಿಕೆ ಮಾಡಲಿಕ್ಕೆ ಸುಲಭವಾಗ್ತದೆ. ಈ ಸ್ಥಾನ ಅಥವಾ ಶ್ರೇಣಿ ವಿಧಾನವು ಕೂಡ ದೃಷ್ಟಿಗುಣ ವಿಶ್ಲೇಷಣೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಧಾನ. ಉದಾಹರಣೆಗೆ ಒಂದು 100 ಮೀಟರ್ ರನ್ನಿಂಗ್ ರೇಸನ್ನು 3 ವಿದ್ಯಾರ್ಥಿಗಳನ್ನು ನಾವು ಓಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಆ ಕ್ರೀಡಾಪಟುಗಳನ್ನ ನೋಡಿದಾಗ ಆ 100 ಮೀಟರ್ ರನ್ನಿಂಗ್ ರೇಸಲ್ಲಿ ಓದಿದಂಥ ದೈಹಿಕವಾಗಿ ಸಾಮರ್ಥ್ಯ, ತರಬೇತಿ, ಅನುಭವ ಇರತಕ್ಕಂಥನೇ ರನ್ನಿಂಗ್ ರೇಸ್ ಬಿಟ್ಟಿದ್ರು ಅನ್ಕೋಣ. ಅದು ಬಿಟ್ಟಾಗ ಎಲ್ಲರೂ ಕೂಡ ಮೊದಲ ಸ್ಥಾನದಲ್ಲೇ ದೂರವನ್ನು ಕ್ರಮಿಸೋದಿಲ್ಲ. ಎ ಎಂಬ ವ್ಯಕ್ತಿ ಬಿ ವ್ಯಕ್ತಿ ಸಿ ವ್ಯಕ್ತಿಗಿಂತ
ಮುಂಚಿತವಾಗಿ ಗುರಿಯನ್ನು ತಲುಪಬಹುದು. ಸಿ ವ್ಯಕ್ತಿ ಬಿ ವ್ಯಕ್ತಿಯಕ್ಕಿಂತ ಮುಂಚಿತವಾಗಿ ತಲುಪಬಹುದು. ಬಿ ವ್ಯಕ್ತಿ ಎ ಸಿ ವ್ಯಕ್ತಿಗಿಂತ ಕೊನೆಯ ಸಂದರ್ಭದಲ್ಲಿ ಆ ಗುರಿಯನ್ನು ಮುಟ್ಟಬಹುದು. ಹಾಗಾದರೆ ಎಲ್ಲರೂ ಒಂದೇ ದೂರವನ್ನು ಕ್ರಮಿಸೋದಿಲ್ಲ ಒಂದೇ ಸಮಯದಲ್ಲಿ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ. ಹಾಗಾಗಿ ಅವಾಗ ಏನು ಮಾಡ್ತೀವಿ, ಶ್ರೇಣಿ ನೋಡ್ತೀವಿ, ಫಸ್ಟ್, ಸೆಕೆಂಡ್, ಥರ್ಡ್. ಹಾಗೆ ರೀತಿ ಫಲಿತಾಂಶ ಬಂದ ಕೂಡ ಅಷ್ಟೇ, ಯಾವ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ಅಥವಾ ಯಾವ ಶಾಲೆ ಮೊದಲ ಸ್ಥಾನದಲ್ಲಿದೆ, ಅಥವಾ ರಾಜ್ಯಕ್ಕೆ ಸೈನ್ಸ್ ವಿಭಾಗದಲ್ಲಿ ಮೊದಲ ಸ್ಥಾನದಲ್ಲಿ ಯಾರಿದ್ದಾರೆ, ಕಲಾ ವಿಭಾಗದಲ್ಲಿ ಯಾರಿದ್ದಾರೆ, ವಾಣಿಜ್ಯ ವಿಭಾಗದಲ್ಲಿ ಯಾರಿದ್ದಾರೆ, ಮತ್ತು ಸ್ಥಾನಗಳನ್ನು ನಿಗದಿಪಡಿಸಬೇಕಾದ್ರೆ ಇಂಥ ವಿಧಾನವು ಕೂಡ ಅತ್ಯಂತ ಪ್ರಮುಖ. ಅದರಿಂದ ನಾವು ಅರ್ಥಶಾಸ್ತ್ರದಲ್ಲಿ ಅನುಭವಿ ವರ್ತನೆಯನ್ನು ತಿಳ್ಕೊಳ್ಬೇಕಾದ್ರೆ ಸ್ಥಾನದರ್ಶಕ ವಿಧಾನ ಕೂಡ ಅತ್ಯಂತ ಪ್ರಮುಖವಾದದ್ದು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಕಿತ್ತಳೆ ಹಣ್ಣನ್ನು ಸೇವಿಸಿದಾಗ 10ರಷ್ಟು ದೃಷ್ಟಿಗುಣ ಸಿಕ್ತು ಅಂದರೆ, ಅದೇ ವ್ಯಕ್ತಿ ಸೇಬನ್ನು ಸೇವಿಸಿದಾಗ 20ರಷ್ಟು ದೃಷ್ಟಿಗುಣ ಸಿಗುತ್ತೆ ಅಂತ ಭಾವಿಸಿದ್ರೆ, ಸೇಬು ಹಣ್ಣಿನಿಂದ ಸಿಗುವಂಥ ದೃಷ್ಟಿಗುಣ ಕಿತ್ತಳೆ ಹಣ್ಣನ್ನು ಸೇವಿಸಿದಾಗ ಸಿಗುವ ದೃಷ್ಟಿಗುಣಕ್ಕಿಂತ ಹೆಚ್ಚಾಗಿದೆ ಅಥವಾ ಡಬಲ್ ದುಪ್ಪಟ್ಟಾಗಿದೆ ಅಂತ ಹೇಳ್ಬೋದು. ಹೇಗೆ? ಅದಕ್ಕೆ ಸೇಬನ್ನು ಮೊದಲ ಸ್ಥಾನ ಕೊಟ್ಟರೆ ಕಿತ್ತಳೆ ಹಣ್ಣಿಗೆ 2ನೇ ಸ್ಥಾನ ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಸ್ಥಾನ ಅಥವಾ ಶ್ರೇಣಿ ವಿಧಾನ ಇಲ್ಲ, ಈ ವಿಧಾನದ ಮೂಲಕ ಕೂಡ ಏನು ಮಾಡ್ಬೋದು, ದೃಷ್ಟಿಗುಣವನ್ನು ಅನುಭೋಗ್ಯ ವರ್ತನೆಯನ್ನು ಮಾಪನ ಮಾಡುವಲ್ಲಿ ಈ ವಿಧಾನವನ್ನು ಕೂಡ ಬಳಕೆ ಮಾಡಲಿಕ್ಕೆ ಬರ್ತದೆ. ಇದನ್ನು ಆರ್ಡಿನಲ್ ಅಪ್ರೋಚ್, ಆರ್ಡಿನಲ್ಸ್ ಅದರಲ್ಲೇ ಇದೆ, ಆರ್ಡರ್ಸ್, ಫಸ್ಟ್, ಸೆಕೆಂಡ್, ಥರ್ಡ್ ಆರ್ಡರ್ ನಿಗದಿಪಡಿಸ್ತಕ್ಕಂಥದ್ದು. ಗುಣಮಟ್ಟದ ಆಧಾರದ ಮೇಲೆ ಕೂಡ ನಾವು ಶ್ರೇಣಿಗಳನ್ನು ನಿಗದಿಪಡಿಸ್ತೀವಿ. ಈ ರೀತಿಯಾಗಿ ಸಂಖ್ಯಾಸೂಚಕ ವಿಧಾನ, ಸ್ಥಾನದರ್ಶಕ ವಿಧಾನ, ಈ ಎರಡು ವಿಧಾನಗಳು ಅನುಭೋಗ್ಯ ವರ್ತನೆಗಳನ್ನು ಸಿದ್ಧಾಂತಗಳಲ್ಲಿ ದೃಷ್ಟಿಗುಣ ವಿಶ್ಲೇಷಣೆಯಲ್ಲಿ ಎರಡೂ ವಿಧಾನಗಳು ಪ್ರಮುಖ ಪಾತ್ರ. ಪರೀಕ್ಷೆಯಲ್ಲಿ ಕೇಳ್ತಾರೆ, ಅನುಭೋಗ್ಯ ವರ್ತನೆಗಳನ್ನು ಅಧ್ಯಯನ ಮಾಡುವಂಥ ಎರಡು ವಿಧಾನಗಳು ಯಾವುವು? ಅಲ್ಲಿ ಬರಬೇಕಾದದ್ದು ಅದು ಒಂದು ಸಂಖ್ಯಾಸೂಚಕ ವಿಧಾನ, ಇನ್ನೊಂದು ಸ್ಥಾನದರ್ಶಕ ವಿಧಾನ. ಓಕೆ, ಅನುಭೋಗ್ಯ ವರ್ತನೆ ಸಿದ್ಧಾಂತಗಳನ್ನು ಮಾಪನ ಮಾಡುವಂಥ ಎರಡು ವಿಧಾನಗಳನ್ನು ಹೆಸರಿಸಿ ಕೇಳಿದರೆ, ಆ ಎರಡು ವಿಧಾನಗಳನ್ನು ಹೆಸರಿಸ್ತದೆ ಅಂದಾಗ ನೀವು ಆ ಎರಡು ಹೆಸರನ್ನು ಬರೆದು ಸಾಕು, ಸುಲಭವಾಗಿ ಎರಡು ಅಂಕಗಳನ್ನು ಬಳಸ್ಬೋದು. ಒಂದು ಸ್ಥಾನದರ್ಶಕ ವಿಧಾನ, ಇನ್ನೊಂದು ಸಂಖ್ಯಾಸೂಚಕ ವಿಧಾನ. ಸ್ಥಾನದರ್ಶಕ ವಿಧಾನ ಏನಿದೆಯಲ್ಲ, ನಾನು ಆಗಲೇ ಸಂಖ್ಯಾಸೂಚಕವನ್ನು ಆಲ್ಫ್ರೆಡ್ ಮಾರ್ಷಲ್ ಅವರು ದೃಷ್ಟಿಗುಣ ವಿಶ್ಲೇಷಣೆ ಸ್ಥಾನ ಸಿದ್ಧಾಂತಗಳಲ್ಲಿ ಹೆಚ್ಚು ಬಳಕೆ ಮಾಡ್ಕೊಂಡಿದ್ದಾರೆ. JRS ಮತ್ತು ಅಲೆನ್ ಅವರು ಅನುಭೋಗ್ಯ ವರ್ತನೆಗಳನ್ನು ವಿಶ್ಲೇಷಣೆ ಮಾಡುವಲ್ಲಿ ಇನ್ನೊಂದು ಪ್ರಮುಖವಾದ ಪರಿಕಲ್ಪನೆ ಔದಾಸೀನ ವಕ್ರರೇಖೆಗಳು ಅಂತ ಬರ್ತದೆ. ಆ ಔದಾಸೀನ ವಕ್ರರೇಖೆಗಳ ವಿಶ್ಲೇಷಣೆಯಲ್ಲಿ JRS ಮತ್ತು ಸ್ಲೇಟೋವ್ಸ್ಕಿ, ಅಲೆನ್ ಮುಂತಾದವರು ಈ ಸ್ಥಾನದರ್ಶಕ ವಿಧಾನವನ್ನು ಬಳಕೆ ಮಾಡಿಕೊಂಡ್ಬಿಟ್ಟು ತನ್ನ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಿರೋದು ಕಂಡುಬರ್ತದೆ. ಹಾಗಾಗ್ಬಿಟ್ಟು ಈ ಎರಡು ವಿಧಾನಗಳು ಕೂಡ ಅತ್ಯಂತ ಪ್ರಮುಖವಾದವು. ಕ್ಲಿಯರ್? ಈಗ ಈ ದೃಷ್ಟಿಗುಣ ವಿಶ್ಲೇಷಣೆಯಲ್ಲಿ ದೃಷ್ಟಿಗುಣ ಅಂದ್ರೇನು, ದೃಷ್ಟಿಗುಣದ ಅರ್ಥ, ದೃಷ್ಟಿಗುಣ ವರ್ತನೆಯನ್ನು ಅಧ್ಯಯನ ಮಾಡ್ತಂತ ಎರಡು ಮಾಪನಗಳು ತಿಳ್ಕೊಂಡ್ವಿ. ಈಗ ನೆಕ್ಸ್ಟ್ ದೃಷ್ಟಿಗುಣದ ಪ್ರಕಾರಗಳು. ದೃಷ್ಟಿಗುಣದ ಪ್ರಕಾರಗಳು, ಟೈಪ್ಸ್ ಆಫ್ ಯುಟಿಲಿಟಿ. ಆ ದೃಷ್ಟಿಗುಣದ ಪ್ರಕಾರಗಳು ಯಾವುವು ಅಂತ ನೋಡಿದ್ರೆ, ದೃಷ್ಟಿಗುಣದ ಪ್ರಮುಖವಾಗಿ ಪ್ರಕಾರಗಳು 4 ಇದೆ. ಒಂದು ಆರಂಭಿಕ ದೃಷ್ಟಿಗುಣ, ಒಟ್ಟು ದೃಷ್ಟಿಗುಣ, ಸೀಮಾಂತ ದೃಷ್ಟಿಗುಣ ಮತ್ತು ಸರಾಸರಿ ದೃಷ್ಟಿಗುಣ. ಒಂದು ರಿಪೀಟ್, ಆರಂಭಿಕ ದೃಷ್ಟಿಗುಣ, ಒಟ್ಟು ದೃಷ್ಟಿಗುಣ, ಸೀಮಾಂತ ದೃಷ್ಟಿಗುಣ ಮತ್ತು ಸರಾಸರಿ ದೃಷ್ಟಿಗುಣ. ಆದರೆ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ 2 ದೃಷ್ಟಿಗುಣದ ಪ್ರಕಾರಗಳನ್ನು ಅಧ್ಯಯನ ಮಾಡಬೇಕಾಗ್ತದೆ ನಾವು ಈ ಒಂದು ಸಂದರ್ಭದಲ್ಲಿ. ಆ 2 ಪ್ರಕಾರಗಳು ಯಾವುದೇ ಪ್ರಮುಖವಾಗಿ ಒಟ್ಟು ದೃಷ್ಟಿಗುಣ ಮತ್ತು ಸೀಮಾಂತ ದೃಷ್ಟಿಗುಣ. ಒಟ್ಟು ದೃಷ್ಟಿಗುಣ ಅಂದ್ರೇನು, ಸೀಮಾಂತ ದೃಷ್ಟಿಗುಣ ಅಂದ್ರೇನು, ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಒಟ್ಟು ದೃಷ್ಟಿಗುಣ ಅಂದ್ರೇನು ಸೂತ್ರದೊಂದಿಗೆ ತಿಳಿಸಿ, ಸೀಮಾಂತ ದೃಷ್ಟಿಗುಣ ಅಂದ್ರೇನು ಅರ್ಥೈಸಿ, ಅದು ಸೂತ್ರದೊಂದಿಗೆ ತಿಳಿಸಿ ಅಂತ 1 or 2 ಮಾರ್ಕ್ಸ್ ಕೇಳ್ಬೋದು. 4 ಅಂಕಕ್ಕೆ ಒಟ್ಟು ದೃಷ್ಟಿಗುಣ ಮತ್ತು ಸೀಮಾಂತ ದೃಷ್ಟಿಗುಣ ನಡುವಿನ ವ್ಯತ್ಯಾಸವನ್ನು ಪಟ್ಟಿ ಮಾಡಿ ಅಥವಾ ತಿಳಿಸಿ ಅಂತ ಕೂಡ ಕೇಳಿರೋದುಂಟು. ಹಾಗಾಗ್ಬಿಟ್ಟು ಈ ದೃಷ್ಟಿಗುಣದ ಪ್ರಕಾರಗಳು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಪ್ರಮುಖವಾಗಿರುತ್ತೆ. ಹಾಗಾಗ್ಬಿಟ್ಟು ಒಟ್ಟು ದೃಷ್ಟಿಗುಣ, ಸೀಮಾಂತ ದೃಷ್ಟಿಗುಣ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ. ಆದರೂ ಕೂಡ ಆರಂಭಿಕ ದೃಷ್ಟಿಗುಣ ಮತ್ತು ಸರಾಸರಿ ದೃಷ್ಟಿಗುಣ ಅಂದರೆ ಏನು ಅನ್ನೋದು ಕೂಡ ನಿಮಗೆ ಹೇಳ್ತೀನಿ. ಆರಂಭಿಕ ದೃಷ್ಟಿಗುಣ ಅಂದರೆ ಮೊದಲ ಬಾರಿಗೆ ಅನುಭೋಗಿ ಮೊದಲ ಸರಕನ್ನು ಅನುಭವಿಸಿದಾಗ
ಸಿಗುವಂತಹ ಅಥವಾ ಲಭ್ಯವಾಗುವಂತಹ ದೃಷ್ಟಿಗುಣ ಇದೆಯಲ್ಲ ಅದನ್ನು ಆರಂಭಿಕ ದೃಷ್ಟಿಗುಣ ಅಂತ ಕರಿತೀವಿ. ಅನುಭೋಗಿ ಮೊಟ್ಟ ಮೊದಲ ಬಾರಿಗೆ ಮೊದಲನೇ ಸರಕನ್ನು ಅನುಭವಿಸಿದಾಗ ಆ ಸರಕಿನಿಂದ ಲಭ್ಯವಾಗುವ ದೃಷ್ಟಿಗುಣ ಏನಿದೆಯಲ್ಲ ಅದನ್ನು ಆರಂಭಿಕ ದೃಷ್ಟಿಗುಣ, ಇನಿಷಿಯಲ್ ಯುಟಿಲಿಟಿ ಅಂತ ಕರಿತೀವಿ. ಓಕೆ, ಇನಿಷಿಯಲ್ ಯುಟಿಲಿಟಿ. You get the satisfaction for the consumption of the first good of the process of consumption. ಅಂದರೆ ಮೊಟ್ಟ ಮೊದಲ ಬಾರಿಗೆ ಸರಕನ್ನು ಅನುಭವಿಸಿದಾಗ ಸಿಗುವಂಥ ಆ ಸರಕಿಂದ ಲಭ್ಯವಾದ ದೃಷ್ಟಿಗುಣವನ್ನು ನಾವು ಆರಂಭಿಕ ದೃಷ್ಟಿಗುಣ ಅಂತ ಕರಿತೀವಿ ಅನ್ನೋದು ಗೊತ್ತಾಯಿತು. ಅಂದರೆ ಒಟ್ಟು ದೃಷ್ಟಿಗುಣ ಅಂದರೆ ಏನು ಅಂದರೆ ಅನುಭವಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಸರಕಿನ ವಿವಿಧ ಘಟಕಗಳನ್ನು ಅನುಭವಿಸಿದಾಗ ಆ ಎಲ್ಲ ಘಟಕಗಳಿಂದ ಸಿಗುವಂಥ ದೃಷ್ಟಿಗುಣವನ್ನು ಒಟ್ಟು ದೃಷ್ಟಿಗುಣ ಅಂತ ಕರಿತೀವಿ. ಅದನ್ನು ಟೋಟಲ್ ಯುಟಿಲಿಟಿ ಅಂತ ಕರಿತೀವಿ. ಟೋಟಲ್ ಯುಟಿಲಿಟಿ, TU ಇಸ್ ಡಿನೋಟೆಡ್ ಆಸ್ TU. ಒಟ್ಟು ದೃಷ್ಟಿಗುಣ ಅಂತ ಏನಂತ ಕರಿತೀವಿ? ಸಾಂಕೇತಿಕ ಅಕ್ಷರವಾಗಿ TU ಅಂತ ಬಳಸ್ತೀವಿ. TU ಅಂದರೆ ಟೋಟಲ್ ಯುಟಿಲಿಟಿ. ಒಂದ್ಸಲ ರಿಪೀಟ್. ಅನುಭೋಗಿಯೊಬ್ಬನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ಸರಕಿನ ವಿವಿಧ ಘಟಕಗಳನ್ನು ಅನುಭವಿಸಿದಾಗ ಆ ಎಲ್ಲ ಘಟಕಗಳಿಂದ ಸಿಗುವಂಥ ದೃಷ್ಟಿಗುಣದ ಮೊತ್ತವೇ ಒಟ್ಟು ದೃಷ್ಟಿಗುಣ. ಆ ಎಲ್ಲ ಘಟಕಗಳಿಂದ ಒಂದು ಸರಕಿರುತ್ತೆ, ಆ ಸರಕಿನಲ್ಲಿ ಸಿಗುವಂತಹ ಎಲ್ಲ ಘಟಕಗಳನ್ನು ಅನುಭವಿಸಿದಾಗ ಅಂತಿಮವಾಗಿ ಲಭ್ಯವಾದ ದೃಷ್ಟಿಗುಣದ ಮೊತ್ತ ಇರುತ್ತಲ್ಲ ಅದು ಒಟ್ಟು ದೃಷ್ಟಿಗುಣ ಅಂತ ಕರಿತೀವಿ. ಆ ಒಟ್ಟು ದೃಷ್ಟಿಗುಣಕ್ಕೆ ಸೂತ್ರ ಇದೆ. ಆ ಒಟ್ಟು ದೃಷ್ಟಿಗುಣ ಸೂತ್ರ ಏನಪ್ಪ ಅಂದರೆ TU n is equal to U1 plus U2 plus U3 like that. TUN ಅಂದರೆ n ಅಂದರೆ ಬಳಕೆ ಮಾಡಿ ಸರಕುಗಳ ಪ್ರಮಾಣ, ನಂಬರ್ ಆಫ್ ಗೂಡ್ ಅಂತ ಕರಿತೀವಿ. ಸರಕಿನ ಸಂಖ್ಯೆಯ ಪ್ರಮಾಣ. T ಅಂದರೆ ಒಟ್ಟು ದೃಷ್ಟಿಗುಣ. ಆ ಸರಕಿನ ಸಿಗುವಂಥ ದೃಷ್ಟಿಗುಣ ಮತ್ತೆ ಎಷ್ಟಿರುತ್ತೆ? U ಅಂದರೆ ಯುಟಿಲಿಟಿ 1 ಅಂದರೆ ಒಂದನೇ ಘಟಕವನ್ನು ಅನುಭವಿಸಿದಾಗ ಸಿಗುವಂಥ ದೃಷ್ಟಿಗುಣ, ಅದಕ್ಕೆ ಎರಡನೇ ಘಟಕ ಸಿಗುವಂಥ ದೃಷ್ಟಿಗುಣ, ಮೂರನೇ ಘಟಕವನ್ನು ಅನುಭವಿಸಿದ ದೃಷ್ಟಿಗುಣ, ಹಾಗೆ ನಾಲ್ಕನೇ ಘಟಕವನ್ನು ಅನುಭವಿಸಿದ ದೃಷ್ಟಿಗುಣ, ಅವನ್ನೆಲ್ಲ ಕೂಡಿದಾಗ ಸಿಗುವಂಥ ಮೊತ್ತ ಏನಿದೆ ಅದು ಒಟ್ಟು ದೃಷ್ಟಿಗುಣ ಆಗುತ್ತೆ. ಆ ದೃಷ್ಟಿಗುಣ ಸೂತ್ರ ಏನಂದರೆ TUN is equal to UN plus U2 plus U3 ಅಂತ ಹೇಳ್ಬೋದು. ಅಥವಾ ಅದಕ್ಕೆ ಇನ್ನೊಂದು ಸೂತ್ರ ಇದೆ, TUN is equal to MU1 plus MU2 plus MU3. MU ಅಂದರೆ ಮಾರ್ಜಿನಲ್ ಯುಟಿಲಿಟಿ ಅಂತ. MU ಅಂದರೆ ಮಾರ್ಜಿನಲ್ ಯುಟಿಲಿಟಿ, ಸೀಮಾಂತ ದೃಷ್ಟಿಗುಣ. ಆ ಮೊದಲ ಸರಕಿನಿಂದ ಸಿಗುವಂಥ ದೃಷ್ಟಿಗುಣ ಪ್ಲಸ್ ಎರಡನೇ ಸರಕನ್ನು ಅನುಭವಿಸಿದಾಗ ಆ ಘಟಕದಿಂದ ಸಿಗುವಂಥ ದೃಷ್ಟಿಗುಣ, ಮೂರನೇ ಘಟಕವನ್ನು ಅನುಭವಿಸಿದಾಗ ಆ ಸರಕಿನಿಂದ ಸಿಗುವಂಥ ದೃಷ್ಟಿಗುಣ, ಅವುಗಳನ್ನು ಒಟ್ಟು ಕೂಡಿಸಿದಾಗ ಸಿಗುವಂಥ ದೃಷ್ಟಿಗುಣವನ್ನು ಏನಂತ ಕರಿತೀವಿ? ಒಟ್ಟು ದೃಷ್ಟಿಗುಣ ಅಂತ ಕರಿತೀವಿ. ಹಾಗಾದರೆ ಒಟ್ಟು ದೃಷ್ಟಿಗುಣ ಅಂದರೆ ಇನ್ನೊಮ್ಮೆ ಹೇಳ್ತೀನಿ, ಅನುಭೋಗಿಯೊಬ್ಬನು ಒಂದು ನಿರ್ದಿಷ್ಟ ಸರಕನ್ನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆ ಸರಕಿನ ವಿವಿಧ ಘಟಕಗಳನ್ನು ಎಲ್ಲ ಘಟಕಗಳನ್ನು ಅನುಭವಿಸಿದಾಗ ಅಂತಿಮವಾಗಿ ಲಭ್ಯವಾದ ದೃಷ್ಟಿಗುಣವನ್ನು ಒಟ್ಟು ದೃಷ್ಟಿಗುಣ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲು, ಹಸುವಾಗಿದೆ ನಮಗೆ ಅಂದಾಗ ಹಸುವಾದ ಸಂದರ್ಭದಲ್ಲಿ ಒಂದು ಬಿಸ್ಕೆಟ್ ಪ್ಯಾಕ್ ತೊಗೊಳ್ತೀವಿ ಅಂತ ಭಾವಿಸ್ಕೊಳ್ಳಿ, ಒಂದು ಗುಡ್ಡೆ ಬಿಸ್ಕೆಟ್ ಪ್ಯಾಕ್. ಆ ಪ್ಯಾಕನ್ನು ಬಿಚ್ಚಿದಾಗ ಒಂದನೇ ಬಿಸ್ಕೆಟ್ ಅಂತ ಸಿಗುವಂಥ ದೃಷ್ಟಿಗುಣ ಎಷ್ಟು, ಎರಡನೇ ಬಿಸ್ಕೆಟ್ ಅಂತ ಸಿಗುವಂಥ ದೃಷ್ಟಿಗುಣ ಎಷ್ಟು, ಮೂರನೇ ಬಿಸ್ಕೆಟ್ ಅಂತ ಸೇವಿಸಿದಾಗ ಸಿಗುವಂಥ ದೃಷ್ಟಿಗುಣ ಎಷ್ಟು, 4, 5, 6 ಹಂಗೆ ಆ ಎಲ್ಲ 10 ಬಿಸ್ಕೆಟ್ ಇರ್ತವೆ. ಆ 10 ಬಿಸ್ಕೆಟ್ ಸೇವಿಸಿದಾಗ ಆ ಒಟ್ಟು ಕೂಡಿದ್ರೆ ಸಿಗುವಂಥ ದೃಷ್ಟಿಗುಣ ಎಷ್ಟು? ದಟ್ ಈಸ್ ಟೋಟಲ್ ಯುಟಿಲಿಟಿ. ಅದನ್ನೇ ಒಟ್ಟು ದೃಷ್ಟಿಗುಣ ಅಂತ ಕರಿತೀವಿ. ಅರ್ಥ ಆಗ್ತೀರಾ? ಅದನ್ನು ಹೇಳಿದು, ಅನುಭೋಗಿಯೊಬ್ಬರು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಸರಕಿನ ವಿವಿಧ ಘಟಕಗಳನ್ನು ಬಿಸ್ಕತ್ 1, ಬಿಸ್ಕತ್ 2, ಬಿಸ್ಕತ್ 3 ಲೈಕ್ ಎಕ್ಸಾಂಪಲ್ ಹಾಗೆ ಆ ಎಲ್ಲ 10 ಬಿಸ್ಕತ್ಗಳನ್ನು ಸೇವಿಸಲು ಅದ್ರ ಮೊತ್ತ ಏನಿದೆ? ಟೋಟಲ್ ಯುಟಿಲಿಟಿ, ಒಟ್ಟು ದೃಷ್ಟಿಗುಣ. ಸೂತ್ರ TUN is equal to U1 plus U2 plus U3 ಅಂತ ಬರೀಬೋದು, ಅಥವಾ TUN is equal to MU1 plus MU2 plus MU3 ಅಂತ ಈ ರೀತಿ ಅದು ಕೂಡ ಹೇಳ್ಬೋದು. ಓಕೆ, ಎರಡನೇದು ಒಟ್ಟು ದೃಷ್ಟಿಗುಣ. ನಂತರ ಇನ್ನೊಂದು ಅತ್ಯಂತ ಪ್ರಮುಖ ದೃಷ್ಟಿಗುಣ ಸೀಮಾಂತ ದೃಷ್ಟಿಗುಣ. ಸೀಮಾಂತ ದೃಷ್ಟಿಗುಣ ಅಂದರೆ ಅನುಭೋಗಿಯು ಒಟ್ಟು ದೃಷ್ಟಿಗುಣಕ್ಕೆ ಒಂದು ಹೆಚ್ಚುವರಿ ಘಟಕವನ್ನು ಅನುಭವಿಸಿದಾಗ ಆ ಹೆಚ್ಚುವರಿ ಘಟಕದಿಂದ ಸಿಗುವಂಥ ದೃಷ್ಟಿಗುಣವನ್ನು ಸೀಮಾಂತ ದೃಷ್ಟಿಗುಣ ಅಂತ ಕರಿತೀವಿ. ಒಂದ್ಸಲ ರಿಪೀಟ್.
ಅನುಭೋಗಿಯು ಒಂದು ಹೆಚ್ಚುವರಿ ಘಟಕವನ್ನು, ಒಂದು ಹೆಚ್ಚುವರಿನ ನಿವ್ವಳ ಸೇರ್ಪಡೆ, ಒಟ್ಟು ದೃಷ್ಟಿಗುಣಕ್ಕೆ ಹೊಸ ಸರಕನ್ನು ಅನುಭವಿಸಿದಾಗ ಸಿಗುವಂತಹ ಸರಕಿನಿಂದ ಸಿಗುವ ದೃಷ್ಟಿಗುಣ ಇದೆಯಲ್ಲ ಅದನ್ನು ನಾವು ಸೀಮಾನ ದೃಷ್ಟಿಗುಣ ಅಂತ ಕರಿತೀವಿ. ಬರ್ಕೊಳ್ಳಿ, ಇದು ಕೂಡ ಪರೀಕ್ಷೆಯನ್ನು 1 or 2 ಮಾರ್ಕ್ಸ್ಗೆ ಕೇಳೋದ್ರಿಂದ ಅನುಭೋಗಿಯು ಒಂದು ಹೆಚ್ಚುವರಿ ಘಟಕವನ್ನು ಅನುಭವಿಸಿದಾಗ ಆ ಘಟಕದಿಂದ ಲಭ್ಯವಾಗುವ ದೃಷ್ಟಿಗುಣವನ್ನು ಸೀಮಾಂತ ದೃಷ್ಟಿಗುಣ ಎಂದು ಕರೆಯುತ್ತೇವೆ. ಓಕೆ, ಸೀಮಾಂತ ದೃಷ್ಟಿಗುಣ ಅಂತ ಕರಿತೀವಿ. ಸೀಮಾಂತ ದೃಷ್ಟಿಗುಣದ ಸೂತ್ರ MUN is equal to TUN minus TUN minus 1. Once repeat. ಸೀಮಾಂತ ದೃಷ್ಟಿಗುಣ ಸೂತ್ರ TUN is equal to MUN is equal to TUN minus TUN minus 1. ಸೀಮಾನ ದೃಷ್ಟಿಗುಣ ಎಂದಲ್ಲ ಒಟ್ಟು ದೃಷ್ಟಿಗುಣ ಮತ್ತು ಹೆಚ್ಚುವರಿ ಘಟಕದಿಂದ ಸಿಗುವಂಥ ದೃಷ್ಟಿಗುಣ. ಅದರಲ್ಲಿ ಒಟ್ಟು ದೃಷ್ಟಿಗುಣ ಮೊತ್ತವನ್ನು ಕಳೆದಾಗ ಲಭ್ಯವಾಗ್ತಕ್ಕಂಥದ್ರಿಂದ ಸೀಮಾನ ದೃಷ್ಟಿಗುಣ. ಉದಾಹರಣೆಗೆ ಒಬ್ಬ ವ್ಯಕ್ತಿ 4 ಸೇಬು ಹಣ್ಣುಗಳನ್ನು ಸೇವಿಸಿದಾಗ ಸಿಗುವಂತಹ ಒಟ್ಟು ದೃಷ್ಟಿಗುಣ 50ರಷ್ಟು ಅಂತ ಭಾವಿಸ್ಕೋಣ. ಒಬ್ಬ ವ್ಯಕ್ತಿ ಒಂದು ಬ್ಯಾಸ್ಕೆಟಲ್ಲಿ ಸೇಬು ಹಣ್ಣುಗಳಿದ್ದಾವೆ, ಅದರಲ್ಲಿ 4 ಸೇಬು ಹಣ್ಣುಗಳನ್ನು ತೆಗೆದುಕೊಂಡು ಸೇವಿಸ್ತಾನೆ. 4 ಸೇಬು ಹಣ್ಣು ಸೇವಿಸ್ತಾ ಸಿಗುವಂಥ ದೃಷ್ಟಿಗುಣ 50ರಷ್ಟು ಅಂತ ಭಾವಿಸ್ಕೋಣ. ಅವು 4 ಸೇಬು ಹಣ್ಣನ್ನು ಸೇವಿಸಿದಾಗ ಸಿಗುವಂಥ ದೃಷ್ಟಿಗುಣಕ್ಕೆ ಸಮಾಧಾನ ಆಗಲ್ಲ. ಇನ್ನೊಂದು ಸೇಬುಹಣ್ಣು ಬುಟ್ಟಿಯಲ್ಲಿ ತೆಗೆದುಕೊಂಡು ತಿಂತಾನೆ ಅಂತ ಭಾವಿಸ್ಕೊಳ್ಳಿ. 5ನೇ ಘಟಕ. ಆ 5ನೇ ಘಟಕದ ಸೇಬುಹಣ್ಣು ಸೇವಿಸಿದಾಗ ಸಿಗುವಂಥ ದೃಷ್ಟಿಗುಣ ಒಟ್ಟು ಎಷ್ಟು ಅಂದರೆ 60ರಷ್ಟು ಅಂತ ಅನ್ಕೋಣ. ಹಾಗಾದರೆ ಸೀಮಾಂತ ದೃಷ್ಟಿಗುಣ ಎಷ್ಟು ಅಂತ ಲೆಕ್ಕ ಹಾಕಿದ್ರೆ ಒಟ್ಟು ದೃಷ್ಟಿಗುಣ 60 ಆಗುತ್ತೆ. ಸೀಮಾಂತ ದೃಷ್ಟಿಗುಣ ಲಭ್ಯವಾಗಿದೆ. ಇಲ್ಲೇನಂದರೆ 60ರಲ್ಲಿ 50 ಕಳಿಬೇಕು. 60ರಲ್ಲಿ 50 ಕಳಿಬೇಕು. 5 ಸೇಬುಹಣ್ಣು ಸಿಗುವ ದೃಷ್ಟಿಗುಣ ಇದೆಯಲ್ಲ TUN, ಟೋಟಲ್ ಯುಟಿಲಿಟಿ ಆಫ್ N, ಒಟ್ಟು ಸರಕುಗಳು ಎಷ್ಟು? 5 ಸರಕು ಸಿಕ್ಕಿದ್ದು 60ರಷ್ಟು ದೃಷ್ಟಿಗುಣ. TUN ಮೈನಸ್ ಅಂದರೆ ಅದರಲ್ಲಿ 5ರಲ್ಲಿ 1 ಕಳಿಬೇಕು. 4 ಸೇಬು ಸಿಕ್ಕಿದಷ್ಟು 50 ಯೂನಿಟ್ ಅಷ್ಟು. ಆ 60ರಲ್ಲಿ 50 ಒಂದಷ್ಟು 10 ಯೂನಿಟ್. ಆ 10 ಯೂನಿಟ್ ಏನಿದೆಯಲ್ಲ ಅದನ್ನು ಆ 10ರಷ್ಟು ಅನ್ನೋದನ್ನು ಯೂನಿಟ್ಸ್ಗಳಲ್ಲಿ ಹೇಳ್ತಾರೆ. ಅದನ್ನು ನಾವು ಸೀಮಾಂತ ದೃಷ್ಟಿಗುಣ ಅಂತ ಕರಿಬೋದು. ಓಕೆ, ಆ ಹೆಚ್ಚುವರಿ ಘಟಕದಿಂದ ಲಭ್ಯವಾದ ದೃಷ್ಟಿಗುಣವನ್ನು ಮಾತ್ರ ಸೀಮಾಂತ ದೃಷ್ಟಿಗುಣ ಅಂತೇವೆ, ಹೊರತು ಸೀಮಾಂತ ಸರಕಿನಿಂದ ಲಭ್ಯವಾಗ್ತದೆ ದೃಷ್ಟಿಗುಣ. ಅರ್ಥ ಆಗ್ತಿಲ್ಲ? 5ನೇ ಸರಕಿನಿಂದ ಸಿಗುವಂಥ ದೃಷ್ಟಿಗುಣ ಏನಿದೆಯಲ್ಲ ಅದು ಸೀಮಾಂತ ದೃಷ್ಟಿಗುಣ. 5 ಸರಕುಗಳನ್ನು ಅನುಭವಿಸಿದಾಗ ಸಿಗುವಂಥ ದೃಷ್ಟಿಗುಣ ಒಟ್ಟು ದೃಷ್ಟಿಗುಣ. ಇದನ್ನು ಸೀಮಾಂತ ದೃಷ್ಟಿಗುಣ ಅಂತ ಕರಿತೀವಿ. ಸೂತ್ರ MUN is equal to TUN minus TUN minus 1. ಲಾಸ್ಟ್ ಟೈಮಲ್ಲಿ ಇದನ್ನು ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಕ್ವಶನ್ ಕೇಳಿದ್ರೆ MUN is equal to TUN ಅಂತ ಕೊಟ್ಬಿಟ್ಟು ಡ್ಯಾಶ್ ಅಂತ ಕೊಟ್ಟಿದ್ದಾರೆ, ಮೈನಸ್ TUN minus 1 ಅದನ್ನು ಕಂಪ್ಲೀಟ್ ಮಾಡಬೇಕು. ಇದನ್ನು 1 ಮಾರ್ಕ್ಸಿಗೆ ಕೇಳಿದ್ರೆ ಕೊನೆಯ ಭಾಗವನ್ನು ಕೇಳಿಲ್ಲ, ಆ ಭಾಗದಲ್ಲಿ ಏನು ಬರುತ್ತೆ ಸೂತ್ರವನ್ನು ನಾವು ಪೂರ್ಣಗೊಳಿಸಬೇಕು. ಆ ಪೂರ್ಣಗೊಳಿಸಿದ್ರೆ 1 ಅಂತ ಅಲ್ಲೇ ಬರಬೇಕು TUN minus 1. ಅವ್ರು ಕೇಳಿದ್ದು TUN is equal to ಏನು ಮುಂದೆ ಏನು ಬರುತ್ತೆ MUN minus TUN minus 1. ಕ್ಲಿಯರ್? MUN is equal to TUN minus TUN minus 1. ಈ ಸೂತ್ರ ಕರೆಕ್ಟಾಗಿ ನೆನಪಿಟ್ಕೋಬೇಕು. ಪರೀಕ್ಷಾ ದೃಷ್ಟಿಯಿಂದ 1 ಮಾರ್ಕ್ಸಿಗೆ ಕೇಳ್ತಾರೆ, ಕೇಳುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಕೊನೆಯದು ಸರಾಸರಿ ದೃಷ್ಟಿಗುಣ ಅಂತ. ಆ ಸರಾಸರಿ ದೃಷ್ಟಿಗುಣ ಏನಿದೆಯಲ್ಲ ಇದನ್ನು ಆವ್ರೇಜ್ ಯುಟಿಲಿಟಿ ಅಂತ ಕರಿತೀವಿ. ಪರೀಕ್ಷಾ ದೃಷ್ಟಿಯಿಂದ ಇಲ್ಲ, ಆದರೂ ಕೂಡ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸರಾಸರಿ ದೃಷ್ಟಿಗುಣ ಆವ್ರೇಜ್ ಯುಟಿಲಿಟಿ ಅಂದರೆ ಅನುಭವಿನೂ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅನುಭವಿಸಿದ ಎಲ್ಲ ಘಟಕಗಳನ್ನು ಲಭ್ಯವಾದ ದೃಷ್ಟಿಗಳನ್ನು ಒಟ್ಟು ದೃಷ್ಟಿಗುಣ ಇದ್ದರೆ ಆ ಒಟ್ಟು ದೃಷ್ಟಿಗಳನ್ನು ಅನುಭವಿಸಿದ ಘಟಕಗಳ ಸಂಖ್ಯೆಯಿಂದ ಭಾಗಿಸಿದಾಗ ಲಭ್ಯವಾದ ದೃಷ್ಟಿಗುಣವನ್ನು ನಾವು ಸರಾಸರಿ ದೃಷ್ಟಿಗುಣ ಅಂತ ಕರಿತೀವಿ. ಓಕೆ, ಅಂದರೆ ಸರಾಸರಿ ದೃಷ್ಟಿಗುಣ ಸೂತ್ರ ಏನಂದರೆ AU is equal to TU by N.
ಏನಂದರೆ ನಂಬರ್ ಆಫ್ ಗೂಡ್ಸ್, ಅನುಭವಿಗೆ ಬಳಸಿದ ಸರಕುಗಳ ಸಂಖ್ಯೆಯನ್ನು ಇಂದ ಆ ಎಲ್ಲ ಘಟಕಗಳಲ್ಲಿ ಸಿಗುವ ತುಷ್ಟಗುಣವನ್ನು ಭಾಗಿಸಿದಾಗ ಸಿಗ್ತಕ್ಕಂಥದ್ದು ಅಂತಿಮವಾಗಿ ಸರಾಸರಿ ತುಷ್ಟಗುಣ. ಓಕೆ, ಫಾರ್ ಎಕ್ಸಾಂಪಲ್ 5 ಸರಕುಗಳನ್ನು 5 ಸೇಬುಗಳನ್ನು ಅನುಭವಿಸಿ ಸಿಗುವ ತುಷ್ಟಗುಣ 50ರಷ್ಟು ಅಂದರೆ ಅದು ಒಟ್ಟು ತುಷ್ಟಗುಣ 50, ಬಳಸಿದ ಸೇಬುಗಳ ಸಂಖ್ಯೆ 5, ಆ 5ರಿಂದ 50 ಭಾಗಿಸಲು ಲಭ್ಯ ಆಗ್ತಕ್ಕಂಥದ್ದು 10. ಅಂದರೆ ಪ್ರತಿ ಸೇಬುಹಣ್ಣಿನನ್ನು ಸೇವಿಸಿದಾಗ ಅನುಭವಿಸುವ ತುಷ್ಟಗುಣ ಪ್ರಮಾಣ 10ರಷ್ಟು ಅಂತ ಹೇಳುವುದು. ಅದು ಸರಾಸರಿ ತುಷ್ಟಗುಣ. ಒಟ್ಟು ತುಷ್ಟಗುಣವನ್ನು ಅನುಭವಿಸಿದ ಘಟಕಗಳ ಸಂಖ್ಯೆಯಿಂದ ಭಾಗಿಸಬೇಕು, ಅಂತಿಮ ಸಿಗ್ತಕ್ಕಂಥದ್ದು ಸರಾಸರಿ ತುಷ್ಟಗುಣ. ಈ ರೀತಿಯಾಗಿ ಅದೇ ರೀತಿ ಈ ಗಮನಿಸಬೇಕಾದಂತೆ ಪರೀಕ್ಷಾ ದೃಷ್ಟಿಯಿಂದ ತುಷ್ಟಗುಣ ಅಂದರೆ ತುಷ್ಟಗುಣದ ಮಾಪನದ 2 ಪ್ರಕಾರಗಳು ಯಾವುವು, ತುಷ್ಟಗುಣದ ಲಕ್ಷಣಗಳು ಯಾವುವು, ಆಮೇಲೆ ತುಷ್ಟಗುಣದ ಪ್ರಕಾರಗಳಲ್ಲಿ ಒಟ್ಟು ತುಷ್ಟಗುಣ ಮತ್ತು ಸೀಮಾಂತ ತುಷ್ಟಗುಣ. ಪರೀಕ್ಷಾ ದೃಷ್ಟಿ ತುಂಬಾ ಇಂಪಾರ್ಟೆಂಟ್. ಡಿಫ್ರೆನ್ಸ್ಗಳಿದೆ. ಒಟ್ಟು ತುಷ್ಟಗುಣ ಮತ್ತು ಸೀಮಾಂತ ತುಷ್ಟಗುಣ ಪ್ರತ್ಯೇಕವಾಗಿ ಡೆಫಿನೇಷನ್ ಕೊಡಿ, ನಂತರ ಅದು ಸೂತ್ರ ಬರೀರಿ, ಒಂದು ಉದಾಹರಣೆ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಬೇಕು. ಆಮೇಲೆ ತುಷ್ಟಗುಣದ ರೇಖೆ ನೋಡಬೇಕು. ಒಟ್ಟು ತುಷ್ಟಗುಣ ರೇಖೆ ಇಳಿಮುಖ ದರದಲ್ಲಿ ಏಕೆ ಆಗ್ತಿದ್ರೆ ಸೀಮಾಂತ ತುಷ್ಟಗುಣ ಏನು ರೇಖೆ ಏನಿದೆಯಲ್ಲ ಅದು ಪ್ರಾರಂಭದಿಂದಲೂ ಕೂಡ ಇಳಿಮುಖ ಸ್ವರೂಪವನ್ನೇ ಹೊಂದಿರ್ತದೆ. ಇದು ವಿಶೇಷವಾಗಿ ಕಂಡುಬರ್ತಕ್ಕಂಥದ್ದು. ಅದು ಹೇಗೆ ಅನ್ನೋದನ್ನು ಮುಂದಿನ ಅವಧಿಗಳಲ್ಲಿ ಸಿದ್ಧಾಂತಗಳಲ್ಲಿ ಅರ್ಥೈಸ್ತಾ ಹೋಗ್ತೇನೆ, ರೇಖಾಚಿತ್ರದೊಂದಿಗೆ ಸೂಕ್ತ ಉದಾಹರಣೆಯನ್ನು ತೆಗೆದುಕೊಂಡ್ಬಿಟ್ಟು. ಓಕೆ, ಇಷ್ಟು ತುಷ್ಟಗುಣಕ್ಕೆ ಪೂರಕವಾಗಿ ಅನುಭವಿಯ ವರ್ತನೆಗಳನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ತುಷ್ಟಗುಣದ ಪರಿಕಲ್ಪನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದನ್ನು ಈ ಒಂದು ಅವಧಿಯಲ್ಲಿ ಅಧ್ಯಯನ ಮಾಡಿದ್ದು. ಇದರ ಆಧಾರದ ಮೇಲೆ ಆಲ್ಫ್ರೆಡ್ ಮಾರ್ಷಲ್ ಅವರು ಅರ್ಥಶಾಸ್ತ್ರ ಕೊಟ್ಟಂಥ ಅತ್ಯಂತ ಪ್ರಮುಖವಾದಂಥ ನಿಯಮ ಇಳಿಮುಖ ಸೀಮಾಂತ ತುಷ್ಟಗುಣ ನಿಯಮ. ಈ ಇಳಿಮುಖ ಸೀಮಾಂತ ತುಷ್ಟಗುಣ ನಿಯಮನ ಮುಂದಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡೋಣ. ಓಕೆ.